ಭಕ್ತರ ಪಾಲಿನ ಕಾಮಧೇನುವಾದ ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಪಾವನ ಚರಣಗಳಿಗೆ ವಂದಿಸಿ, ಕೃಪಾಮಯಿ ಕರುಣಾಮಯಿ ಜಗಜ್ಜನನಿ ಭಗವತಿ ರಾಜರಾಜೇಶ್ವರಿಯ ಪಾವನ ಚರಣಗಳಿಗೆ ನತಮಸ್ತಕನಾಗಿ, ಕ್ಷೇತ್ರದ ಸಮಸ್ತ ದೇವತೆಗಳಿಗೂ ವಂದಿಸಿ, ಶಿವಸ್ವರೂಪಿಗಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಜಗತ್ತಿನಲ್ಲಿ ಶಾಸ್ತ್ರದ ನಿಯಮ ಪ್ರಕಾರವಾಗಿ ದಿನಾನುದಿನಮಾಯಾತಿ ವಿಷಯೇ ಭೋಗಗೃಹ್ಣತ. ದಿವಸಗಳು ಜಗತ್ತಿನಲ್ಲಿ ಅನಾಯಾಸವಾಗಿ ನಮ್ಮ ಆಯುಷ್ಯವನ್ನು ಪ್ರತಿ ಕ್ಷಣವೂ ಹರಣ ಮಾಡ್ತದ ಅಂತ ಗೊತ್ತಿರಬೇಕು. ಶಂಕರ ಭಗವತ್ಪಾದರು ಕಾಲ ಕ್ರೀಡತಿ ಗಚ್ಚತ್ಯಾಯು, ಜೀವನ ಜೊತೆಗೆ ಮನುಷ್ಯನ ಜೊತೆಗೆ ಕಾಲರೂಪ ಪರಮಾತ್ಮ ಕ್ರೀಡೆಯನ್ನು ಮಾಡ್ತಾನಂತೆ. ಹೇಗೆ ಬೆಕ್ಕ ಇಲ್ಲಿಗೆ ಒಮ್ಮೆ ಕೊಲ್ಲಂಗಿಲ್ಲದು, ಇಂಚಾಬಾತಿಗೆ ಗಾಯ ಮಾಡ್ತದೆ, ಬಿಡ್ತದೆ, ಓಡಾಡಿಸ್ತದೆ, ಬೆನ್ನು ಹತ್ತದೆ, ಆಟ ಆಡಿ ಕೊಡಿ ಅದನ್ನು ತಿಂದು ಬಿಡ್ತದೆ. ಹಾಗೆ ಕಾಲ ಪರಮಾತ್ಮನು ಕೂಡ ನಮಗೆ ಹುಟ್ಟಿಸ್ತಾನೆ, ದೊಡ್ಡವ ಮಾಡ್ತಾನೆ, ಶಾಣೆ ಮಾಡ್ತಾನೆ, ಮದಿ ಮುಂಜಿ ಮಾಡ್ತಾನೆ, ಅಪ್ಪ ಅವ್ವ ಮಾಡ್ತಾನೆ, ಅತ್ತಿ ಮಾವ ಮಾಡ್ತಾನೆ, ಕಡಿಗ್ವಾಡಿ ಕುಂಡ್ರಿಸ್ತಾನೆ. ಆಟ ಪರಮಾತ್ಮನ ಆಟ ಮಾಡ್ತಾನೆ. ಆಟ ಕಾಲ ಭಗವಂತ ಆಟ ಮಾಡ್ತಾನೆ. ಕಾಲ ಕ್ರೀಡತಿ ಗಚ್ಚತ್ಯಾಯು ತದಪನೆ ಮುಂಚತ್ಯಾಶ ವಾಯು. ಇದೆಲ್ಲವನ್ನು ನೋಡಿದರೂ ಕೇಳಿದರೂ ಅನುಭವಿಸಿದರೂ ಮನುಷ್ಯನಿಗೆ ಈ ಮೃತ್ಯುವಿನಿಂದ, ಮರಣದಿಂದ, ರೋಗದಿಂದ ನಾನು ಅತೀತನಾಗಬೇಕು, ಹೊರಗಾಗಬೇಕು, ಇವುಗಳನ್ನು ಗೆಲ್ಲಬೇಕು ಅನ್ನತಕ್ಕಂಥ ಮನುಷ್ಯನಿಗೆ ಸದ್ಬುದ್ಧಿ ಬರುವುದಿಲ್ಲ. ತಾವೆಲ್ಲರೂ ಕೇಳಿರಿ, ಸಾಮಾನ್ಯ ಸಿದ್ಧಾರ್ಥ ನಮ್ಮ ನಿಮ್ಮಂಗನೆ ಹುಟ್ಟಿ ಬೆಳೆದ ರಾಜಕುಮಾರ ಬುದ್ಧ ಹೇಗಾದ ಅಂತ ಕೇಳಿದರೆ, ನೋಡಿ, ರೋಗಿಗಳನ್ನು ನೋಡಿ, ಭಿಕ್ಷುಕರನ್ನು ನೋಡಿ, ಮುದುಕರನ್ನು ನೋಡಿ, ಶವಯಾತ್ರೆಯನ್ನು ನೋಡಿ, ಅವನ ಚಾಲಕನಿಗೆ ಕೇಳ್ತಾನೆ, ಯಾರಿವರು ರೋಗಿ, ಯಾರಿವರು ಮುದುಕ, ಯಾರಿವರು ಹೆಣ ಎಂದು ನೋಡದಂತಹ ಆ ರಾಜಕುಮಾರ ಅವನಿಗೆ ಕೇಳ್ತಾನೆ, ರಥ ನಡೆಸುವವನಿಗೆ ಕೇಳ್ತಾನೆ, ಏನಿದು ಅಂದ. ಅದು ಹಂಗೆ ರೀ ಸ್ವಾಮಿ ಅಂದ. ಬಾಗಿ ನಡೀತಾನೆ ಮುದುಕ, ಹಿಂಗ್ಯಾಕೆ ಬಾಗಬೇಕ್ರಿ, ಮುದುಕ ಆದ್ರೆ ಬಾಗ್ತಾನೆ. ರೋಗ ಬರ್ತವೆ, ಭಿಕ್ಷಾ ಬೇಡ್ತಾರೆ, ಸಾಯ್ತಾರೆ. ಕೇಳ್ದ, ಎಂದೂ ನೋಡದ ಕಾಣದಿರ್ತಕ್ಕಂಥ ಸಿದ್ಧಾರ್ಥ ಇದು ಎಲ್ಲರಿಗೂ ಬರ್ತದೇನೋ ಅಂದ. ಎಲ್ಲರೂ ಮುದುಕ ಆಗಬೇಕೇನು, ಎಲ್ಲರಿಗೂ ರೋಗ ಬರ್ತಾವೇನು, ಎಲ್ಲರ ಕಡೆಗೆ ಸಾಯ್ತಾರೇನು? ಹೌದು ಸ್ವಾಮಿ, ಎಲ್ಲರೂ ಸಾಯಬೇಕು. ನೀನು ನಾನು ಸಾಯಬೇಕು, ನಾನು ನೀವು ಸಾಯಬೇಕು. ಜಗತ್ತದ ಜಾತಸ್ಯ ಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಪರಂತು
ಮನುಷ್ಯ ಈ ದೇಹದಲ್ಲಿ ಇಷ್ಟು ಮಮಕಾರವನ್ನು ಮಾಡಿದ್ದಾನೆ. ತದಪಿನ ಮುಂಚತ್ತಿ ಆಶಾ ವಾಯು. ರೋಗ ಆದರೆ ಏನಾದರೂ ಶರೀರ ಸಾಕು, ಜೀವಂತ ಸಾಕು ಅನ್ನೋದು ಯಾರ ಮನಸ್ಸಿನೊಳಗೂ ಇರುವುದಿಲ್ಲ. ಪರಮಾತ್ಮ ಈ ಶರೀರದ ಮೇಲೆ ಅಷ್ಟು ಮೋಹವನ್ನು ಮಾಡಿದ್ದಾನೆ. ನನ್ನ ಶರೀರಕ್ಕಾಗಿ ಹೆಂಡತಿ, ನನ್ನ ಶರೀರಕ್ಕಾಗಿ ಗಂಡ, ನನ್ನ ಶರೀರಕ್ಕಾಗಿ ಮಕ್ಕಳು, ನನಗಾಗಿ ಈ ಹೊಲ, ನನಗಾಗಿನೇ ಈ ಮನೆ, ನನಗಾಗಿ ರೊಕ್ಕ. ನನ್ನ ಪ್ರೀತಿಗೆ ಪ್ರತಿಬಂಧಕ ಬಂತು ಅಂದರೆ ಯಾರವರಿಲ್ಲ, ಯಾರಿಗಾರೂ ಇಲ್ಲ, ಕೆಟ್ಟವಂಗೆ ಕೆಳೆಯಿಲ್ಲ. ಅದಕ್ಕೆ ಪುಣ್ಯಾತ್ಮರೇ, ಈ ಸತ್ಯವನ್ನು ತಿಳಿಸುವುದಕ್ಕಾಗಿ ಮಹಾನುಭಾವರು ಅನೇಕ ಕಥೆಗಳನ್ನು, ಚರಿತ್ರೆಗಳನ್ನು, ಪುರಾಣಗಳನ್ನು ಬರೆದಿದ್ದಾರೆ. ನೋಡಿ ಕೇಳಿ ನಗಾಕ ಅಲ್ಲ, ನೋಡಿ ಕೇಳಿ ತಿಳಿಯಾಕ, ತಿಳಿದು ಉಳ್ಯಾಕ ಇಂತಹ ಚರಿತ್ರೆಗಳನ್ನು ಮಹಾತ್ಮರು ಮಾಡಿದ್ದಾರೆ. ಶಾಸ್ತ್ರದಲ್ಲಿ ಭಗವಂತ ಭಕ್ತಿ ಎಲ್ಲರಿಗೂ ಹೇಳಿದ್ದಾರೆ, ಅವರು ಇವರು ಅಂತ ಅಲ್ಲ. ಸಾಲಿ ಎಲ್ಲರಿಗೆ ಅದ. ಬೆನ್ನೆತ್ತೆ ಹುಡ್ಕೊಂಡು ಎಮ್ಮೆತ್ತಕ್ಕೆ ಓದೋರಿಗೆ ಸಾಲಿನೇ ಅಂತಾರೆ. ಎಲ್ಲರಿಗೆ ಅದು ಸಾಲಿ. ಪರಂತು ಎಲ್ಲರಿಗೂ ಎಲ್ಲ ಓದ್ಸಕ್ಕೆ ಬರುವುದಿಲ್ಲ. ಬೆನ್ನೆತ್ತೆ ಹುಡುಗಗ ಅ ಏನೇ ಓದಿಸ್ಬೇಕು, ಪಾಠ ಓದ್ಸಕ್ಕೆ ಬರೋಂಗಿಲ್ಲ. ಹಾಗೆ ನಮ್ಮೆಲ್ಲರ ಬುದ್ಧಿಯನ್ನು ನೋಡಿ ನಾವ್ಯಾರು ಬೆನ್ನೆತ್ತೆ ಇದ್ದೇವೆ, ಯಾರು ಹೈಸ್ಕೂಲ್ದಾಗಿದ್ದೇವೆ, ಯಾರು ಮಾಸ್ಟರ್ ಡಿಗ್ರಿಯವರು ಇದ್ದೇವೆ, ಅವರು ನೋಡಿ ಶಾಸ್ತ್ರಗಳು ಭಿನ್ನ ಭಿನ್ನವಾಗಿ ಉಪದೇಶ ಮಾಡಿದವು. ಬಹಳ ಕೆಳಗಿದ್ದವರಿಗೆ ತರ್ಕ ವಿತರ್ಕ ಮಾಡ್ತಕ್ಕಂಥ ಶಕ್ತಿ ಇಲ್ಲದವರಿಗೆ, ಅಂಥವ್ರಿಗೆ ಕೇಳಿ ಆನಂದ ಪಡಲಿಕ್ಕೆ ಏನಪ್ಪ ಅಂದರೆ ಪುರಾಣಗಳನ್ನು ಮಾಡಿದ್ದಾರೆ. ಒಬ್ಬರೇ ಹೇಗೆ ಮಾಸ್ತರ, ಒಂದನೇತೆ ಕಲ್ಸಾಗ ಒಂದನೇತೆ ಮಾಸ್ತರ, ನಾಲ್ಕನೇತೆ ಮಾಸ್ತರ, ಏಳನೇತೆ ಕಲ್ಸಾರ ಏಳನೇತೆ ಮಾಸ್ತರ ಒಬ್ಬನೇ ಅದ. ನಾವು ಆಯಾ ಹುಡುಗರು ನಮ್ಮ ಒಂದನೇತೆ ನಮ್ಮ ಮಾಸ್ತರ್ ಬಂದಂತಾನ, ಇವನ ನಮ್ಮ ಮಾಸ್ತರ್ ಬಂದಂತ, ನಮ್ಮ ಮಾಸ್ತರ್ ಇಲ್ಲ, ಮಾಸ್ತರ್ ಒಬ್ಬನೇ ಅದಾನ. ಹುಡುಗರಿಗೆ ಯಾರ್ಯಾರಿಗೆ ಬೇಕು ಹಂಗೆ ಕಲಿಸುವುದರಿಂದ ಆ ಮಾಸ್ತರ್ನ ಹೆಸರು ಭಿನ್ನ ಭಿನ್ನ ಆಗ್ತದೆ. ಹಂಗೆ ಒಬ್ಬರೇ ವೇದವ್ಯಾಸರು. ಯಾಕೆ ಆವಾಜ ಬರ್ತಾನೆ? ಒಬ್ಬರೇ ವೇದವ್ಯಾಸರು ನಮ್ಮೆಲ್ಲರಿಗೆ. ಹ್ಯಾಂಗೆ ತಾಯಿ ಮಾತಾ ಮಕ್ಕಳಿಗೆ ಹಾಲು ಕುಡಿಸ್ತಾಳೆ, ಹಲ್ಲಿಲ್ಲದಕ್ಕೆ ಹಲ್ಲಿದ್ದವ್ರಿಗೆ ಬಿಸಿಲಿಟ್ಟು ಕೊಡ್ತಾಳೆ. ಯಾರಿಗೆ ಭಾಳ ಹಲ್ಲೆ ಹೋಗ್ಯಪ್ಪೋರ ಎಲ್ಲಪ್ಪ ಅಂದ್ರೆ ಅವ್ರಿಗೇನು ಗಂಜಿ ಮಾಡಿ ಕೊಡ್ತಾರೆ. ರೋಗಿ ಗಂಜಿ ಅದ, ಹಲ್ಲಿದ್ದವ್ರಿಗೆ ಕಟಿ ರೊಟ್ಟಿ ಅದಾವ, ಯಾರಿಗೆ ಹಲ್ಲು ಬರ್ತಾವ ಅವ್ರಿಗೆ ಸಣ್ಣ ಅದಾವ, ಅನ್ನ ಅದ. ಹಾಗೆ ಒಬ್ಬ ವೇದವ್ಯಾಸ ಈ ಸಮಸ್ತ ಶಾಸ್ತ್ರಗಳನ್ನು ಬರೆದಾನೆ. ಹೆಂಗಿರ್ಬೇಕ್ರಿ ಅವರು? ನಮಗೆ ಒಂದು ಪುರಾಣ ಓದಿ ಮುಗಿಸೋಕ್ಕಾಗೋಲ್ಲ. ಅವರು ಒಬ್ಬರೇ ಬರೆದೇ 18 ಪುರಾಣ ಬರೆದಾನವ. ಎಲ್ಲ ದೇವತೆಗಳ ಮೇಲೆ ಪುರಾಣ ಬರೆದ. ಶಿವಪುರಾಣ, ಪದ್ಮಪುರಾಣ, ಬ್ರಹ್ಮಪುರಾಣ, ನಾರದ ಪುರಾಣ, 18 ಪುರಾಣಗಳನ್ನು. ಅದರಾಗಿ ಈ ದೇವಿ ಭಾಗವತ ಅವರೇ ಬರೆದಾರ. ಲಕ್ಷಗಟ್ಟಲೆ ಶ್ಲೋಕ ಅದಾವ. ನಿಮಗೆ ಓದಾಕನೇ ದಿನ ಓದಾಕನೇ ತಿಂಗಳು ಬೇಕು, ಅಷ್ಟದಾವು ಶ್ಲೋಕ ಸಂಸ್ಕೃತದಾಗ. ದೇವಿ ಭಾಗವತ ಅವರೇ ಬರೆದು, ಶ್ರೀಮದ್ ಭಾಗವತನು ಅವರೇ ಬರೆದು, 18 ಪುರಾಣಗಳು ಬರೆದು. ಆಮೇಲೆ ಲಕ್ಷ ಹಿಡಿದು ನೀವು ಬ್ರಹ್ಮಸೂತ್ರ ಬರೆದರು ವೇದಾಂತಕ್ಕೆ. ಇವೆಲ್ಲ ಹೆಂಗೆ ಒಬ್ಬ ಮನುಷ್ಯನಲ್ಲಿ ಆಗ್ತದೆ? ಅವ್ರಿಗೆ ನಾವೇನು ಅಸಾಧಾರಣ ಮನುಷ್ಯರು ಅಂತ ಕರಿತೇವೆ ಅಲ್ಲ? ಅಸಾಧಾರಣ ಮನುಷ್ಯ, ಪ್ರತ್ಯುತ್ಪನ್ನ ಮತಿಗಳು. ಆಗಿಂದ ಆಗನೇ ನಿಂತು ವರ್ಣನೆ ಮಾಡತಕ್ಕಂಥ ಶಕ್ತಿ
ಅದು ಎಲ್ಲರಿಗೆ ಬರುವುದಿಲ್ಲ. ಯಾರ ಮೇಲೆ ಭಗವತಿ ಸರಸ್ವತಿ ಕೃಪಾ ಮಾಡಿರ್ತಾಳೆ ಅವರು ವಿದ್ಯಾವಂತರು, ಬುದ್ಧಿವಂತರಾಗ್ತಾರೆ. ಯಾರ ಮೇಲೆ ಲಕ್ಷ್ಮೀ ಕೃಪಾ ಮಾಡ್ತಾಳೆ ಅವರು ಶ್ರೀಮಂತರಾಗ್ತಾರೆ. ಲಕ್ಷ್ಯ ಹೇಳಬೇಕು. ಯಾರ ಮೇಲೆ ಕಾಲಿ ಕೃಪಾ ಆಗ್ತದೆ ಅವರು ವೀರರಾಗ್ತಾರೆ. ಎಲ್ಲರೂ ಎಲ್ಲ ಆಗಲಿಕ್ಕೆ ಬರುವುದಿಲ್ಲ ಅನ್ನೋದು ನಾವು ತಲೆಯಾಗಿ ತಿಳ್ಕೋಬೇಕು. ಒಂದೊಂದನ್ನು ಗಳಿಸಬೇಕಾದ್ರೆ ಎಷ್ಟೋ ಜನರಿಗೆ ಜನ್ಮಾಂತರ ಹೋಗ್ತಾವೆ. ಒಂದಲ್ಲ ಎರಡಲ್ಲ, 84 ಲಕ್ಷ ಯೋನಿಯೊಳಗೆ ಬಂದೆ ಅಂತ ಶರಣ ಹೇಳಿದ್ದಾರೆ. ದೇವರ ಕೃಪಾ ಯಾರ ಮೇಲೆ ಒಮ್ಮೆ ಆಗೋದಿಲ್ಲ. ಯಾರ್ದಾರೆ ಸಾಹುಕಾರ ಕೃಪಾ ಪಡಿಬೇಕಾದ್ರೆ ವರ್ಷಗಟ್ಟಲೆ ದುಡಿಬೇಕು. ತಂದೆ ಕೃಪಾ ಬೇಕಾದ್ರೆ ವರ್ಷ ಅವನ ಕೈಯಾಗ ಕೆಲಸ ಮಾಡಿ ಇವ ಚಲೋ ಅದನ್ನ ಕಳ್ಳ ಸುಳ್ಳೆಲ್ಲ ಅಂದ್ರೆ ಕೀಲಿ ಕೊಡ್ತಾನವ. ಹಾಗೆ ಪರಮಾತ್ಮನ ಕೃಪಾ ಯಾರ ಮೇಲೆ ರೀ, ಸರಸ್ವತಿ ಕೃಪಾ ಯಾರ ಮೇಲೆ ರೀ, ಲಕ್ಷ್ಮೀ ಕೃಪಾ ಯಾರ ಮೇಲೆ ಆಗಬೇಕಂದ್ರೆ ಎಷ್ಟೋ ವರ್ಷಗಳು ಇಲ್ಲ ಎಷ್ಟೋ ಜನ್ಮಗಳು ಹೋಗ್ತಾವಂತ ನಾವು ಲಕ್ಷ್ಯ ಇಡಬೇಕು. ಅಂಥ ಮಹಾ ಋಷಿ ಪರಾಶರರ ಪುತ್ರ, ಭಾಳ ದೊಡ್ಡ ಕಥೆ ಅದು. ಅವ್ರು ಹೆಂಗೆ ಹುಟ್ಟಿದ್ರು ಅಂತ ಹೇಳಕ್ಕೆ ಹೋದ್ರೆ ಭಾಳ ದೊಡ್ಡ ಕಥೆ ಅದು. ಆ ಮಹಾಪುರುಷ ಯಾವ ಸರಸ್ವತಿ ಕೃಪಾ ಮಾಡಿಕೊಂಡಿರಬೇಕು, ಶಾಸ್ತ್ರಗಳನ್ನು ಬರೆದರು, ಪುರಾಣವನ್ನು ಬರೆದರು, ಸೂತ್ರವನ್ನು ಬರೆದರು ಅಂತ. ಸೂತ್ರ ಅಂದರೆ ಏನು? ಸೂತ್ರ ಅಂದ್ರೆ ಮಾತ ಕಡಿಮೆ, ಅಕ್ಷರ ಕಡಿಮೆ ಇರಬೇಕು, ಅರ್ಥ ಭಾಳ ಇರಬೇಕು. ಅಣುಬಾಂಬ ಇದ್ದಂಗೆ, ಅಟಂಬಾಂಬ ಹೆಂಗಿರ್ತಾವೆ ಅವು ಇರ್ತಾವೆ, ಕೆಲಸ ಭಾಳ ಮಾಡ್ತಾವೆ. ಅಂಥ ಸೂತ್ರದಲ್ಲಿ ಸ್ವಲ್ಪ ಶಬ್ದದೊಳಗೆ ಯಾರು ಎಷ್ಟು ವಿಚಾರ ಮಾಡಿದರೂ ಅರ್ಥ ಆಗಲಾರ್ದಂತಹ ನಿಗೂಢ ರಹಸ್ಯವನ್ನು ಶಬ್ದದಲ್ಲಿ ಇಡುವುದು ಸಾಮಾನ್ಯರ ಅದು ಶಕ್ಯ ಅಲ್ಲದು, ಎಲ್ಲರಿಗೂ ಬರುವುದಿಲ್ಲ. ಅಂತಹ ವ್ಯಾಸ ಮಹರ್ಷಿಗಳು ಈ ದೇವಿ ಪುರಾಣವನ್ನು ಬರೆದರು. ಯಾಕೆ ಬರೆದರು? ದೇವಿದೇನು ಅವಶ್ಯಕತೆ ಇತ್ತು ಅವರಿಗೆ? ಯಾಕೆ ಬರೆದರು ಅಂದರೆ ಈ ಪುರಾಣದಾಗಲ್ಲ, ದೇವಿ ಭಾಗವತಾಗ ಬರೀತಾರೆ. ಸರಸ್ವತಿ ನದಿಯ ದಂಡೆಯ ಮೇಲೆ ವ್ಯಾಸ ಮಹರ್ಷಿಗಳು ತಪಶ್ಚರ್ಯಕ್ಕಂತ ಕುಂತಿದ್ರು. ತಪ ಅಂದ್ರೆ ನಿಮಗೆಲ್ಲರಿಗೂ ಗೊತ್ತು. ಈಗ 9 ದಿವಸ ಮಾಡ್ತೀರಿ, ನೀವು ಉಂಡರೆ ಮಾಡ್ತೀರಿ, ತಿಂದರೆ ಮಾಡ್ತೀರಿ, ಹೆಂಗರಿ ಮಾಡ್ತೀರಿ, ತಪ ಮಾಡ್ತೀರಿ. ತಪ ಅಂದರೆ ಏನು? ಮನುಷ್ಯನ ಕಣ್ಣು ಕಿವಿ ಕೈ ಕಾಲುಗಳಿಗೆ, ಮನುಷ್ಯನ ಮನಸ್ಸಿಗೆ ನಿಯಮವನ್ನು ಹಾಕೋದಕ್ಕೆ ತಪ ಅಂತಾರೆ. ಅಷ್ಟೇ. ತಪ ಅಂದರೆ ಏನಿಲ್ಲ. ಕಣ್ಣಿಗೆ ಒಂದು ನಿಯಮ ಹೇಳಿದ್ರೆ ಬಸವಣ್ಣ ಅತ್ತಲಿತ್ತ ಹೋಗದಂತೆ, ಕಾಲಿಗೆ ನಿಯಮ ಹೇಳವನ ಮಾಡಯ್ಯ ತಂದೆ, ಮತ್ತೊಂದನ್ನು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ಮತ್ತೊಂದನ್ನು ನೋಡದಂತೆ ಅಂಧಕನ ಮಾಡಯ್ಯ ತಂದೆ. ತಪ ಆಯಿತು. ಎಲ್ಲನೂ ನೋಡೋಂಗಿಲ್ಲ, ಒಂದೇ ನೋಡು. ಈಗ ನೀವು ಈ 9 ದಿನ ಮಾಡಿ ಕೆಳಗೆ ಮಕ್ಕಳು ತಪ ಮಾಡೋಕತ್ತೀರಿ. ನೀವು ಹಸಿ ಮೇಲೆ ಮಕ್ಕೊಳ್ಳೋಂಗಿಲ್ಲ, ಮೇಲೆ ಇದು ತಪ. ಶರೀರಕ್ಕೆ ಕಷ್ಟ ಕೊಡಕತ್ತೀರಿ, ಅದು ಶರೀರಕ್ಕೆ ಇದು ತಪ. ಶಾರೀರಿಕ ತಪ ಅಂತಾರೆ ಇದಕ್ಕೆ. ಐಂದ್ರಿಕ ತಪ ಅಂದ್ರೆ ಮತ್ತೊಂದನ್ನು ಕೇಳದಂತೆ, ಮತ್ತೊಂದನ್ನು ನೋಡದಂತೆ, ಮತ್ತೊಂದನ್ನು ಮುಟ್ಟದಂತೆ, ಇದು ಇಂದ್ರಿಯ ತಪ. ಮತ್ತೊಂದು ನೋಡೋಂಗಿಲ್ಲ, ದೇವ್ರನ್ನೇ ನೋಡೋದು. ಮತ್ತೊಂದು ಕೇಳೋಂಗಿಲ್ಲ, ದೇವ್ರದೇ ಕೇಳೋದು. ಮತ್ತೊಂದು ಮಾತಾಡೋಂಗಿಲ್ಲ, ದೇವ್ರದೇ ಮಾತಾಡೋದು. ಇಂದ್ರಿಯಗಳನ್ನು ಅವು ನಿರ್ದಿಷ್ಟವಾದ ವಿಷಯಗಳಲ್ಲಿ ಅದನ್ನು ಪ್ರವೃತ್ತಿ ಮಾಡೋದಕ್ಕೆ ಐಂದ್ರಿಕ ತಪ ಅಂತ. ಮತ್ತೊಂದು ನೋಡೋಂಗಿಲ್ಲ, ಮತ್ತೊಂದು ಉಣಂಗಿಲ್ಲ, ನಾನು ಮತ್ತೊಂದು ಉಣಂಗಿಲ್ಲ, ಇದೇ ಉಣ್ತೀನಿ, ಇದೇ ಉಣ್ತೀನಿ. ಇದು ನಾಲಿಗೆಯ ತಪ. ನಾ ಓಂ ನಮಃ ಶಿವಾಯ ಬಿಟ್ಟು ದೇವಿ ಬಿಟ್ಟು ಮತ್ತೊಂದು ಮಾತಾಡೋಂಗಿಲ್ಲ, ಇದು ಇಂದ್ರಿಯ ತಪ.
ಮತ್ತೊಂದು ಕೇಳಂಗಿಲ್ಲ. ಕಿವಿ ತಪ. ತಪ ಅಂದರೆ ಏನಿಲ್ಲದು. ತಪ ಅಂದರೆ ಏನು? ಯಾವುದನ್ನು ನೋಡ್ತೀರಿ ಅದನ್ನೇ ನೋಡೋದು, ಮತ್ತೊಂದು ನೋಡೋಂಗಿಲ್ಲ. ಯಾವುದನ್ನು ಕೇಳ್ತೀರಿ ಅದನ್ನೇ ಕೇಳೋದು, ಮತ್ತೊಂದು ಕೇಳೋಂಗಿಲ್ಲ. ಯಾವುದನ್ನು ತಿಂತೀರಿ ಅದನ್ನೇ ತಿನ್ನೋದು, ಮತ್ತೊಂದು ತಿನ್ನೋಂಗಿಲ್ಲ. ಜಗತ್ತಿನಲ್ಲಿ ತಪ ಮಾಡಲಾರ್ದವರಿಗೆ ಏನೂ ಸಿಗುವುದಿಲ್ಲ. ಯಾರು ಪರಮಾತ್ಮನಿಗಾಗಿ ಮಾಡ್ತಾರೆ, ಯಾರು ಸಂಸಾರಕ್ಕಾಗಿ ಮಾಡ್ತಾರೆ. ಎಷ್ಟು ಮಾತಾಡ್ತೇವೆ ರೀ, ವಕೀಲರು ಮಾತಾಡ್ತಾರಿಲ್ಲ, ಸಂಸಾರಕ್ಕೆ ತಪ ಮಾಡ್ತಾರೆ ಅವರು. ಓದಿ ಓದಿ ಅದೇ ಮಾತಾಡೋದು ರೊಕ್ಕ ಗಳಿಸ್ತಾರೆ. ಜಗತ್ತಿನ ಒಳಗೆ ಕಷ್ಟಪಡಲಾರ್ದೆ ಏನೂ ಸಿಗೋದಿಲ್ಲ ಅಂತ ನಿಮಗೆಲ್ಲರಿಗೂ ಗೊತ್ತದ. ಪರಂತು ದೈಹಿಕ ತಪಕ್ಕಿಂತಲೂ ಇಂದ್ರಿಯ ತಪಶ್ಚರ್ಯ ಶ್ರೇಷ್ಠ. ಇಂದ್ರಿಯ ತಪಕ್ಕಿಂತಲೂ ಮಾನಸಿಕ ತಪ ಶ್ರೇಷ್ಠ. ಬಹಳ ಕಷ್ಟಪಡ್ತಾರೆ ರೀ. ರಿಕ್ಷಾ ಹೊಡೆಯವರು, ಹಮಾಲರು ನೋಡ್ತಿರಲಿಲ್ಲ. ದೈಹಿಕ ತಪ ಆದವರು ಹಿಂಗೆ ಪಶಿನ ಸುರಿತಿರ್ತಾವೆ. ಬ್ಯಾಸ್ಯಾಗ ನೋಡ್ತೀವಿ, ಹೊಚ್ಚೀಲು ತೊಗೊಂಡು ತಿರುಗಾಡ್ತಿರ್ತಾರೆ, ರಿಕ್ಷಾ ಹೊಡಿತಿರ್ತಾರೆ. ಅದಲ್ಲ ತಪ ಆದವರು. ಇಲ್ಲಕ್ಕೆ ಹೊಟ್ಟೆ ತುಂಬಂಗಿಲ್ಲ. ಇಂದ್ರಿಯ ತಪ ಆದ ವಕೀಲ ಮಾತಾಡ್ತಾನೆ, ಡಾಕ್ಟರ್ ಔಷಧ ಬರೀತಾನೆ. ಇವೆಲ್ಲನೂ ತಪ ಆದವ. ಎದಕ್ಕೆ? ಸಂಸಾರಕ್ಕಾಗಿ. ಈ ತಪ ಮಾಡೋದಂದ್ರೆ ಏನು ಸಿಗ್ತದೆ? ಹೆಂಡರು ಗಂಡರು ಪ್ರೇಮ ಮಾಡ್ತಾರೆ, ಅವ್ರ ರೊಕ್ಕ ಸಿಗ್ತದೆ. ಇಷ್ಟೇ. ನಿಮ್ಮ ತಲೆಗಿಟ್ಕೋರಿ. ತಪ ಇಲ್ಲದೆ ಅಂದ್ರೇನು? ಸಂಸಾರಕ್ಕಾಗಿ ಮಾಡಿದ್ರೆ ಕಷ್ಟ ಅಂತಾರೆ, ದೇವರಿಗೆ ಮಾಡಿದ್ರೆ ತಪ ಅಂತಾರೆ. ಇಷ್ಟೇ. ಹೆಸರು ಬೇರೆ ಅದಾವ. ಹೌದಲ್ಲ? ಹೆಸರು ಬೇರೆ ಅದ. ಹೆಣ್ಣ ಗಂಡ ಮಾಡಿದ್ರೆ ಅಂದ್ರೆ ಬೀಗ್ರ ಅಂತಾರೆ. ಹಾಗೆ ಬಂದವರು ಸಂಬಂಧಿಕರು ಗೆಳೆಯರಂತ ಎಲ್ಲ ಅವ್ರಿಗೆ ಹೇಳಿ ಇವಳಿಗೆ ರೀ ಅಂತರ ಇಷ್ಟದ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ಜಗತ್ತಿನೊಳಗೆ ತಪವನ್ನಾಚರಿಸಿರು. ನೀವು ತಪವನ್ನಾಚರಿಸಿರು. ನಿಮ್ಮ ಜೀವನದಲ್ಲಿ ತಪ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ತಪ ಅಂದರೆ ಅದನ್ನು ಬಿಟ್ಟು ಮತ್ತೊಂದು ಆಡಂಗಿಲ್ಲ, ನೋಡಂಗಿಲ್ಲ, ಕೇಳಂಗಿಲ್ಲ, ಹಿಡಿಯಂಗಿಲ್ಲ, ನಡೆಯಂಗಿಲ್ಲ. ಇದು ತಪ ಎಲ್ಲರಿಗೆ ಮಾಡೋಕ್ಕೆ ಬರ್ತದೆ. ತಪಕ್ಕೇನು ಅವರೇ ಇವರೇ ಹೆಣ್ಣು ಗಂಡು ಸಣ್ಣವರು ದೊಡ್ಡವರು ಇಲ್ಲ. ನಮ್ಮ ಶಾಸ್ತ್ರದ ಸಣ್ಣವರು ನಚಿಕೇತ, ಧ್ರುವ ಇವರೆಲ್ಲ ಸಣ್ಣವರು. ಅವರು ತಪ ಮಾಡ್ಯಾರ, ದೇವ್ರನ್ನ ಕಂಡಾರ. ಅದಕ್ಕೆ ಪುಣ್ಯಾತ್ಮರೇ ತಪಸ್ಸು ಅನ್ನತಕ್ಕಂಥದ್ದು ಭಾಳ ದೊಡ್ಡದು. ಈ ಜಗತ್ತಿನಲ್ಲಿ ಈ ಎಲ್ಲ ಸಮಸ್ತ ಶಾಸ್ತ್ರಗಳನ್ನು ಬರೆದಿರ್ತಕ್ಕಂಥ ಪುಣ್ಯಾತ್ಮ ವ್ಯಾಸ ಮಹರ್ಷಿಗಳು ಪಂಜಾಬದಲ್ಲಿ ಸರಸ್ವತಿ ನದಿಯ ದಂಡಿ ಮೇಲೆ ಕುಂತು ತಪಶ್ಚರ್ಯ ಮಾಡಕತ್ತಿದ್ರು ಋಷಿಗಳು. ಆ ತಪಶ್ಚರ್ಯ ಮಾಡಿ ತಾಸ 2 ತಾಸು 10 ತಾಸು ಮಾಡ್ತಾರೆ. ಮದ್ದು ಸ್ನಾನ ಮಾಡಬೇಕು, ಹಣ್ಣು ತಿನ್ನಬೇಕು. ತಪಶ್ಚರ್ಯ ಮಾಡುವಾಗ ಕಣ್ಣು ತೆರೆದ್ರು. ಇದರಿಗೆ ಒಂದು ಗಿಡದ ಮೇಲೆ 2 ಪಕ್ಷಿ ಇದ್ದು, ಪಾರಿವಾಳಗಳು. ಅಲ್ಲಿ ಗೂಡಿತ್ತು, 2 ಮಕ್ಕಳಿದ್ದು, ಸಣ್ಣ ಮರಿಗಳು. ತಾಯಿ ತಂದೆ ಹೊರಗೆ ತಿಂದು ಬಂದು ಕುಂತ ಬಳಿಕ ಚುಮ್ 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 ಅಂತ ಮಕ್ಕಳು ಹೋಗ್ತಿದ್ದವು. ಅವೆರಡು ತಾಯಿ ತಂದೆಗಳು ಅದ್ರ ಮಾರಿ ತಿಕ್ಕಿ ತಿಕ್ಕಿ ಆನಂದ ಪಡ್ತಿದ್ದು. ಎಲ್ಲವನ್ನ ತ್ಯಾಗ ಮಾಡಿ ಹೋಗಿರ್ತಕ್ಕಂಥ ಈ ವ್ಯಾಸನಿಗೆ ಅವು ನೋಡಿ ಪರಮಾತ್ಮ ಎಷ್ಟು ದೊಡ್ಡವದಾನಪ್ಪ, ಮಕ್ಕಳ ಸಲುವಾಗಿ ಎಷ್ಟು ಪ್ರೀತಿ ಮಾಡ್ಯಾನಲ್ಲ. ಎಲ್ಲಿದ್ದರೆ ತಿಂತಾವ ತಂದು ಬಂದು ಬಾಯಾಗ ಮಾಡಿ ಅದ್ರ ಬಾಯಾಗ ಹಾಕಿ ಅವನು ಬೆಳೆಸಿ ಅವ್ರ ಮುದ್ದು ಕೊಡ್ತಾವಲ್ಲ. ಏನು ಭಗವಂತನ ಸೃಷ್ಟಿಯಪ್ಪ, ಏನು ಭಗವಂತನ ಸೃಷ್ಟಿ. ಅವರ ಮನಸ್ಸಿನಾಗ ನಾ ಮದುವೆ ಆಗಿಲ್ಲಲ್ಲ, ನನಗೆ ಮಕ್ಕಳೇ ಇಲ್ಲಲ್ಲ,
ಅದಕ್ಕೆ ಸಿನಿಮಾ ನೋಡಬೇಡ್ರಿ ಅಂತಾರೆ. ನೋಡಬಾರ್ದು ನೋಡಿದ್ರಿ, ಕೇಳಬಾರ್ದು ಕೇಳಿದ್ರಿ ಅಂದ್ರೆ ಮನಸ್ಸು ಸ್ಥಿರ ಇರಂಗಿಲ್ಲ. ಗಾಳಿ ಬೀಸಿದ್ರೆ ಗಿಡ ಪಂಟೆ ಅಳಿಗಾಡಬಾರ್ದು ಅಂದ್ರೆ ಕೇಳಂಗಿಲ್ಲ. ಸಮುದ್ರ ಮೇಲೆ ಗಾಳಿ ಬಿಡ್ತು ಅಂದ್ರೆ ಚರಿ ಬರಬೇಡ ಅಂದ್ರೆ ಕೇಳಂಗಿಲ್ಲ. ಅದಕ್ಕೆ ಮಹಾತ್ಮರು ನೋಡಿ ಕೇಳಿ ಮುಟ್ಟಿ ಮನುಷ್ಯನ ಮನಸ್ಸು ಚಂಚಲ ಆಗ್ತದೆ. ಅದಕ್ಕೆ ಪರಮಾತ್ಮ ಮಕ್ಕಳು ಮಾಡ್ಯಾನೇನು ಅಂತ ತಿಳ್ಕೊಂಡು ಬಹಳ ಅವನ ತಪಶ್ಚರ್ಯನೇ ಭಂಗಾಯಿತು. ಆವಾಗ ಕುಂತು ಸ್ಮರಣೆ ಮಾಡಿದರು. ಚಿಂತೆಯಾಗಿದ್ದರು. ಅಕಸ್ಮಾತ್ ನಾರಾಯಣ ನಾರಾಯಣ ಅಂತ ನಾರದ ಬಂದ. ವ್ಯಾಸ ಭಗವಂತ ವಿಷ್ಣುವಿನ ಅವತಾರಿ, ಸಮಸ್ತ ಶಾಸ್ತ್ರದ ಕರ್ತ ಧರ್ತ. ಏನು ಯಾಕೋ ಫೇಸ್ ಈಸ್ ದ ಇಂಡೆಕ್ಸ್ ಆಫ್ ದ ಮ್ಯಾನ್. ಯಾಕೋ ಮಾರಿ ಸಪ್ಪ ಕಾಣ್ತದೆ ನಿಮ್ಗೆ. ಏನು ಚಿಂತೆ ಅದ? ಚಿಂತೆಯಾಗಿ ಎರಡು ಚಿಂತೆ ಅದ. ಅನುಕೂಲ ಚಿಂತೆ, ಒಂದು ಪ್ರತಿಕೂಲ ಚಿಂತೆ. ಪ್ರತಿಕೂಲ ಚಿಂತೆ ಆಯ್ತು ಮನುಷ್ಯನಿಗೆ ಮಾರಿ ಸಾಣದಾಗ್ತದೆ. ನಿಮ್ಮ ಮಗ ಹೋಗಿ ಫಸ್ಟ್ ಕ್ಲಾಸ್ ಪಾಸ್ ಹಾಕಿ ನೌಕರಿ ಐತೆ ಅಂದ್ರೆ ಅದನ್ನು ಚಿಂತೆನೇ, ಖುಷಿ ಇರ್ತದೆ ಮಾರಿ ಮೇಲೆ. ಅದಕ್ಕೆ ನಿಶ್ಚಿಂತೆ ಅಂತೀವಿ, ಇದಕ್ಕೆ ಚಿಂತೆ ಅಂತೇವೆ ಇಷ್ಟೇ. ಯಾಕೆ ಏನಾಗಿದೆ ನಿಮಗೆ? ಇಲ್ಲ, ನನಗೆ ಇಷ್ಟು ವಯಸ್ಸಾಯಿತು, ತಪಶ್ಚರ್ಯ ಮಾಡಕತ್ತೀನಿ, ನಾನು ಮದುವೆನೇ ಆಗಿಲ್ಲ. ನಾರದರು ನಕ್ಕರು. ಭಾಳ ಮಂದಿ ಹಣ್ಣುಮಂದಿರಿಗೆ ಹೋಡಿ ಮಕ್ಕಳು ಕೇಳ್ತಾರೆ, ಅವನೇ ಮದುವೆ ಮಾಡ್ಕೊಂಡಿಲ್ಲ, ನಿಮ್ಗೆ ಹೆಂಗೆ ಮಕ್ಕಳು ಕೊಡ್ಬೇಕು? ಇದೊಂದು ದೊಡ್ಡ ಸಮಸ್ಯೆನೇ. ರೊಕ್ಕ ಇದ್ದವ್ರು ಅಂತ ಹೋಗಿ ರೊಕ್ಕ ಕೊಡ್ತಾರೆ. ಹನುಮಪ್ಪನೇ ಮದುವೆ ಮಾಡ್ಕೊಂಡಿಲ್ಲ, ಹಾಗೆ ತಿರುಗಾಡ್ತಾನೆ. ಅದಕ್ಕೆ ಊರಾಗ ಇಟ್ಟರು, ಅವನಿಗೆ ಊರಾಗ ಇಟ್ಟಿಲ್ಲ. ಊರು ಸುಟ್ರೆ ಹನುಮಪ್ಪ ಹೊರಗಂತ ಹೊರಗೆ ಇರು ಅಂದು. ನಾರದ ಅವನು ಕೆಲವೊಂದು ಶಾಸ್ತ್ರ ನಾರದ ಮದುವೆಗೆ ಅಂತ ಹೇಳಲಿಕ್ಕೆ ಮದುವೆ ಆಗಿಲ್ಲ ಅಂತ ಹೇಳ್ಯಾರ. ನಾರದ ನಕ್ಕ ಹೇಳ್ದ, ಅಯ್ಯಯ್ಯೋ ಇದಕ್ಕೆ ದೃಶ್ಯ ದುಃಖ ಅಂತಾರೆ. ಶ್ರಾವ್ಯ ಅಲ್ಲಿದು ದೃಶ್ಯ. ಭಾಳ ಮಂದಿ ಕೇಳಿ ದುಃಖ ಹಾಕೋದಿಲ್ಲ ರೀ. ಯಾರನ್ನೇ ಬೀಗರು ಸತ್ತಾರ ಅಂತ ಕೇಳಿದ್ರೆ ಇಲ್ಲಿ ಹೇಳಕ್ಕೆ ಚಾಲು ಮಾಡ್ತಾರೆ. ನೋಡ್ರಿ ಏನು ಕೇಳಿ ದುಃಖ ಹಾಕೋದು, ಕೇಳಿನ ಸುಖ ಹಾಕೋದು. ಲಾಟ್ರಿ ನಿಮ್ಗೆ 1 ಲಕ್ಷ ರೂಪಾಯಿ ಹತ್ತಿ ಅದ, ಕೈಯಾಗ ಬಂದಿಲ್ಲ ಹೋಗಿಲ್ಲ. ಮಂದಿಗೆ ಚಾ ಕುಡಿಯೋಕೆ ಕರಿತಾನೆ. ಕೇಳಿ ಸುಖ, ಕೇಳಿ ದುಃಖ, ಮುಟ್ಟಿ ಸುಖ, ಮುಟ್ಟಿ ದುಃಖ, ಇವೆಲ್ಲ ಐಂದ್ರಿಕ ಸುಖ ದುಃಖಗಳು ಅದಾವೆ. ಅವನಿಗೆ ಬಹಳ ಆನಂದ ಆಯಿತು. ನಾರದರು ಬಂದರು, ಏನಪ್ಪ ಕೇಳಿದ್ರು. ಇಲ್ಲ, ವ್ಯಾಸ ಅಂದಾನೆ, ನನಗೆ ಮಕ್ಕಳಿಲ್ಲ. ಅವರು ಅಂದರು, ಮಕ್ಕಳಿದ್ದವ್ರು ಯಾರೇ ಸುಖಿ ಅದಾರಂತ ಕೇಳಿದೇನು ಅಂದರು. ಅವರು ಮಕ್ಕಳಿದ್ದವ್ರು ಯಾರು ಸುಖಿ ಅಂತ ಕೇಳಿರೇನು? ಇಲ್ಲಿ ಖರೆ ರೀ, ಮನುಷ್ಯ ಯಾಕ್ರಿ, ಆ ಪಕ್ಷಿ ನೋಡ್ರಿ ಅಂದವ. ಅವೆಷ್ಟು ಜೀವ ಮಾಡ್ತಾವೆ ಮಕ್ಕಳಿಗೆ, ಎಷ್ಟು ಜೀವ ಮಾಡ್ತಾವೆ. ಆಯಿತಾ? ಹಿಂಗಂದ್ರೆ ಒಂದು ಕೆಲಸ ಮಾಡೋದು ಏನು, ನೀವು ದೇವಿ ಉಪಾಸನೆ ಮಾಡಿ ಚರಿತ್ರೆ ಕೇಳಿ ಜಯಪುರ. ಆವಾಗ ವ್ಯಾಸ ಮಹರ್ಷಿ ದೇವಿ ಚರಿತ್ರೆಯನ್ನು ಬರೆದು ಚಿಂತನೆ ಮಾಡಿ ತನ್ನ ಮಗನಾಗಿರ್ತಕ್ಕಂಥ ಮಗ ಹುಡ್ತಾನೆ.
ಮಗನಿಗೆ ಶುಕನಿಗೆ ಆ ಸಮಸ್ತ ಚರಿತ್ರವನ್ನು ಪುರಾಣವನ್ನು ಅವನಿಗೆ ಉಪದೇಶ ಮಾಡ್ತಾನೆ. ಅದಕ್ಕೆ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂತ ಕೇಳಿದರೆ, ಜಗತ್ತಿನೊಳಗೆ ಯಾವುದೇ ಮನುಷ್ಯನಿಗೇನಪ್ಪ ಅಂತ ಕೇಳಿದರೆ ಸುಖ ಶಾಂತಿ ಸಮಾಧಾನ ಇರಬೇಕು ಅಂದ್ರೆ ಅದು ಎಲ್ಲದಕ್ಕೂ ಶಕ್ತಿಯೇ ಮೂಲ ಕಾರಣ ಅಂತ ಶಾಸ್ತ್ರದೊಳಗೆ ಹೇಳ್ತಾರೆ. ಮನುಷ್ಯನಿಗೆ ಬೇಕು ಉಂಡುದು ಪಚನ ಮಾಡೋ ಶಕ್ತಿನೂ ಇಲ್ಲಾಂದ್ರೆ ಹೆಂಗೆ ಮಾಡ್ತೀರಿ? ನಡೆಯುವ ಶಕ್ತಿ ಇಲ್ಲಾಂದ್ರೆ ಹೆಂಗೆ ಮಾಡ್ತೀರಿ? ಹಿಡಿಯುವ ಶಕ್ತಿ ಇಲ್ಲದೆ, ಶಕ್ತಿ ಇಲ್ಲದೆ ಮನುಷ್ಯನಿಗೆ ಏನು ಮಾಡೋಕ್ಕೆ ಬರೋಂಗಿಲ್ಲ ಅಂತ ಇದು ತಿಳ್ಕೊರಿ. ನೋಡು ಶಕ್ತಿ, ಕೇಳು ಶಕ್ತಿ, ಮಾತನಾಡೋ ಶಕ್ತಿ, ಮಾತಾಡೋಕ್ಕೂ ಶಕ್ತಿ ಇಲ್ಲರಿ ಅಂತಾರೆ, ಹಿಡಿಯೋಕ್ಕೂ ಶಕ್ತಿ ಇಲ್ಲರಿ ಅಂತಾರೆ. ಲಕ್ವ ಹೊಡೆದ್ರೆ ಶಕ್ತಿ ಇರೋಂಗಿಲ್ಲ, ಕೈಯ ಕಾಲದ ಶಕ್ತಿ ಇರೋಂಗಿಲ್ಲ. ಅದಕ್ಕೆ ಜಗತ್ತಿನೊಳಗೆ ಶಕ್ತಿ ಏನದಪ್ಪ ಅಂತ ಕೇಳಿದರೆ ಇದು ಸರ್ವಸ್ವಕ್ಕೂ ಮೂಲ ಕಾರಣವಾಗಿರುವುದರಿಂದ ನಮ್ಮಲ್ಲಿ ಬುದ್ಧಿವಂತರು ಶಕ್ತಿ ಸಂಗ್ರಹ ಮಾಡಿ, ಧನಶಕ್ತಿ, ಆಮೇಲೆ ಬಲಶಕ್ತಿ, ಆಮೇಲೆ ಶಿಕ್ಷಣ ಶಕ್ತಿ, ಆಮೇಲೆ ಎಲ್ಲ ಶಕ್ತಿಗಳಿಂದನೇ ಪ್ರಪಂಚ ನಡೆದ. ಶಕ್ತಿ ಇಲ್ಲ ಅಂದರೆ ಮನುಷ್ಯನಿಗೆ ಏನೂ ಮಾಡೋಕ್ಕೆ ಬರೋಂಗಿಲ್ಲ. ಶಕ್ತಿ ಇಲ್ಲದ ಶಿವನು ಶವ. ಶಕ್ತಿ ಇಲ್ಲಾಂದರೆ ಏನು ರೀ? ಮನುಷ್ಯ ಏನಪ್ಪ ಅಂದ್ರೆ ಅವನ ಶವ ಆಗ್ತಾನೆ. ಅವನಿಗೆ ಯಾವುದು ಕೂಡ ಏನಪ್ಪ ಅವನಿಂದ ಆಗೋದಿಲ್ಲ ಅಂತ ಮಹಾನುಭಾವರು ಏನಪ್ಪ ಅಂತ ಕೇಳಿದರೆ ಶಾಸ್ತ್ರದೊಳಗೆ ಹೇಳ್ತಾರೆ. ಅದಕ್ಕೆ ಶಕ್ತಿ ಅತ್ಯಂತ ಅವಶ್ಯಕವಾದ ವಸ್ತು ಅದ ಅಂತ. ಅದನ್ನು ಈ ಚರಿತ್ರೆಯನ್ನು, ದೇವಿ ಚರಿತ್ರೆಯನ್ನು ಎಲ್ಲಿ ಬರೆದರು ಅಂತ ಕೇಳಿದರೆ, ಬರೆದವರು ಯಾರು? ಇದನ್ನು ಮೂಲ ಬರೆದವರು ಯಾರು? ಕನ್ನಡದಾಗ ಮಾಡಿದವರು ಯಾರು ಅಂತ ಕೇಳಿದರೆ, ಇದು ಮೂಲ ಈ ಚರಿತ್ರೆ ಸಂಸ್ಕೃತದಲ್ಲಿ ಮಾರ್ಕಂಡೇಯ ಋಷಿಗಳು ಮಹಾರಾಷ್ಟ್ರದ ಸಪ್ತಶೃಂಗಿ ಅಂತ ದೇವಸ್ಥಾನದ, ಸಪ್ತಶೃಂಗಿ ದೇವಸ್ಥಾನದ ಆ ದೇವಸ್ಥಾನದ ಎದುರೇನಪ್ಪ ಅಂತ ಕೇಳಿದರೆ ಒಂದು ಗುಡ್ಡದ, ನೀವು ಹೋಗಿ ನೋಡ್ಬೋದು, ಗುಡ್ಡದ. ಆ ಗುಡ್ಡ, ಅದರ ಮುಂದೆ ದೇವತೆ ಸಪ್ತಶೃಂಗಿ ದೇವಿ ಅದು. ಮೂರ್ತಿ ಇಲ್ಲ, ಏನಿಲ್ಲ. ಈ ಗೋಡೆಗೆ ಹಿಂಗೆ ನಿಂತಾಳೆ, ಗೋಡೆಗೆ ಚಿತ್ರ ತೆಗೆದು ಉಬ್ಬು ಚಿತ್ರ ಅಂತೀರಲ್ಲ, ಹಂಗೆ ದೇವಿ ಅದಾವ. 10 ಕೈ ಅದಾವ ಆ ದೇವಿ ಅಲ್ಲದ. ಅದರ ಎದುರಿಗೆ ಮಾರ್ಕಂಡೇಯ ಗುಡ್ಡ ಅಂತದ, ಅಲ್ಲಿ ಕುಂತು ತಪಶ್ಚರ್ಯ ಮಾಡ್ಯಾರ ಅವರು. ದೇವಿದು ಬಹುಶಃ ಅದಕ್ಕೆ 1 ಕಿಲೋಮೀಟರ್ ದೂರ ಇರಬೇಕು. ಇಲ್ಲಿ ಕುಂತು ಆ ದೇವಿ ಅಲ್ಲಿ, ಇವರು ಇಲ್ಲಿ ಕುಂತು ದೇವಿಯ ತಪಸ್ಸನ್ನು ಮಾಡಿ, ದೇವಿ ಕೃಪಾದಿಂದ ಈ ದೇವಿ ಭಾಗವತ ಚರಿತ್ರವನ್ನು ಅವರು ಅಲ್ಲಿ ಬರೆದಾರೆ ಋಷಿಗಳು. ಅವರ ಹೆಸರು ಮಾರ್ಕಂಡೇಯ. ಮಾರ್ಕಂಡೇಯ ಋಷಿ ಪರಮಾತ್ಮನ ಪ್ರಸಾದದಿಂದ ಅವರು ಮರಣವನ್ನು ಗೆದ್ದಿರ್ತಕ್ಕಂಥವರು. ಮೃಕಂಡ ಋಷಿಯ ಮಗ ಮಾರ್ಕಂಡೇಯ. ಅದು ದೊಡ್ಡ ಕಥೆ ಅದು. ಅವರು ಅಲ್ಲಿ ಬರೆದಾರೆ. ಬಹಳ ಭವ್ಯ ಗುಡಿ ಅದ, ಗೌರ್ಮೆಂಟ್ ಕೈಯಾಗದ, ಭಾಳ ಗುಡ್ಡದ ಮೇಲದ, ಎಲ್ಲ ವ್ಯವಸ್ಥೆ ಗೌರ್ಮೆಂಟ್ ಅಲ್ಲಿ ಮಾಡಿದ್ದಾರೆ ಈ ಸದ್ಯ. ಆ ಸಂಸ್ಕೃತ ಚರಿತ್ರೆಯನ್ನು ನಮ್ಮವರು ಚಿದ್ಘನಾನಂದ ಸ್ವಾಮಿಗಳು ಅವರು ಇಲ್ಲಿ ಹಂಪಿ ಹಂತಕ್ಕೆ ಅವರು ಇಲ್ಲಿ ಬರೆದಾರೆ. ಬಗಳಾಮುಖಿ ಚರಿತ್ರ ಅಂತ ನಿಮಗೆ ಸಿಂಧನೂರು ತಾಲೂಕದಾಗ ಸಿಗ್ತದೆ, ಹೋಗಿ ನೋಡಿದ್ರೆ ಗುಡ್ಡ ಕೆಳಗೆ ದೇವಿ ಅದರಲ್ಲಿ. ಅಲ್ಲಿ ಏನಪ್ಪ ಅಂದ್ರೆ ನದಿ ದಂಡೆ ಕುಂತು ಭಾಳ ತಪಶ್ಚರ್ಯವನ್ನು ಮಾಡಿದ್ದಾರೆ ಭಗವತಿ. ಭಾಳ ಸಿದ್ಧಿ ಪುರುಷರು ಅವರು. ಅಲ್ಲಿ ತಪಶ್ಚರ್ಯ ಮಾಡಿದ ಬಳಿಕ ದೇವಿ ಕೃಪಾ ಆದ ಮೇಲೆ ನಮ್ಮ ಕ್ಷೇತ್ರದ ರಾಜರು, ವಿಜಯನಗರ ಕ್ಷೇತ್ರದ ರಾಜರು ಯುದ್ಧ ಮಾಡಲಿಕ್ಕೆ ಹೋದ ಕಾಲಕ್ಕೆ ಅವರು ಹೊಳೆ ಬಂದು ದಾಟಕ್ಕೆ ಬರಲಿಲ್ಲ. ಸಾವಿರಾರು ಸಂಖ್ಯೆಯ ಸೇನಾ ಅವ್ರಿಗೆ ಭೇಟಿಯಾಗಿ
ಮಹಾರಾಜರು ನಮ್ಗೆ ಹೆಂಗರೆ ಮಾಡಿ ಚಿದಾನಂದರಿಗೆ ಕೇಳಿದರು, ಹೆಂಗರೆ ಮಾಡಿ ನಮ್ಗೆ ಊಟಿಲ್ಲ ಏನಿಲ್ಲ ಪ್ರಾಣಿಗಿಲ್ಲ ಅಂತಂದರೆ ದೇವಿ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಊಟಕ್ಕೆ ಕುಂಡ್ರಿಸಿ ದೇವಿ ಪ್ರಾರ್ಥನೆ ಮಾಡಿದರೆ ಎಷ್ಟು ಮಂದಿ ಸೈನಿಕರಿದ್ದರು, ಪ್ರತಿಯೊಬ್ಬರಿಗೂ ಒಂದೊಂದು ದೇವಿ, ಅಷ್ಟು ದೇವಿ ಅನಂತ ರೂಪ ಆಗಿ ತುಂಗಭದ್ರಾ ತೀರದಲ್ಲಿ ಪ್ರಸಾದವನ್ನು ಹಂಚಿದಾಳೆ ಕೃಪಾಮಯಿ ಕರುಣಾಮಯಿ ಭಗವತಿ. ಅದಕ್ಕೆ ದೇವಿ ಇದು ಮಾತಾ ಇದ್ದಂಗೆ, ತಂದೆಗಿಂತಲೂ ತಾಯಿ ಶ್ರೇಷ್ಠ ಅಂತ ಎಲ್ಲ ಶಾಸ್ತ್ರಗಳಲ್ಲಿ ಕೂಡ ಹೇಳ್ತಾರೆ. ಅದಕ್ಕೆ ದೇವಿ ಪುರಾಣವನ್ನು ನಮ್ಮ ಕಡೆ ಕಡಿಮೆ, ಈ ಕಡೆ ಧಾರವಾಡ ಜಿಲ್ಲಾದಾಗ ಓಣಿಗೆ ದೇವಿ ಚರಿತ್ರೆ ಹಚ್ತಾರೆ. ಮನೆಯಾಗರೆ ಪ್ರತಿಯೊಬ್ಬರು ಓದ್ತಾರೆ. ಆಮೇಲೆ ದೇವಿ ಚರಿತ್ರೆ ಓಣಿಗೆ ದೇವಿ ಪುರಾಣ ಹಚ್ತಾರೆ. ಆದ್ದರಿಂದ ನಮ್ಮ ಈ ಶಾಸ್ತ್ರದಲ್ಲಿ ನಮ್ಮಲ್ಲಿ ಕೃಪಾಮಯಿ ಕರುಣಾಮಯಿ ಸಾಮಾನ್ಯವಾಗಿ ದೇವರಿಗಿಂತಲೂ ದೇವಿ ದಯಾವಂತ ಇರ್ತಾಳಂತ ನಿಮಗೆ ಗೊತ್ತದ. ತಂದೆಗಿಂತಲೂ ತಾಯಿ ದಯಾಳು ಇರ್ತಾರೆ. ತಂದೆ ಓದಲಾರ್ದ ಹುಡುಗ ಗಳಿಸಲಾರ್ದ ಹುಡುಗ ಹೊಡೆದು ಹೊರಗೆ ಹಾಕಿದ್ರು ಅವ್ವ ಹಿಂದಿನ ಬಾಗಿಲಿಗೆ ಕರೆದು ಕೊಡ್ತಾಳೆ ಅವನಿಗೆ, ನಿಮ್ಮಪ್ಪ ಹೋದ ಕೂಡಲೇ ಬಾ ಕೊಂಡು ಹೋಗು, ಅವ್ನು ಇದ್ದಕ್ರೆ ಬರಬೇಡ ಅಂತಾಳೆ. ಯಾಕೆ? ಅದಕ್ಕೆ ನಾವು ಮಾತೃ ಹೃದಯ ಅಂತೇವೆ ಶಾಸ್ತ್ರದೊಳಗೆ. ಅದರೊಳಗೆ ಆ ದೇವಿ ಪುರಾಣ ಸಮಸ್ತ ಪುರಾಣಗಳಿಗಿಂತಲೂ ಸರ್ವಶ್ರೇಷ್ಠ ಪುರಾಣ ಅದ ಅಂತ ತಿಳ್ಕೊಂಡು ಸ್ವತಃ ವ್ಯಾಸ ಮಹರ್ಷಿಗಳು ಹೇಳ್ಯಾರ. ಯಥಾ ಸರಿತ್ಸು ಸಾಗರ ಶಾಂತ ಯಥಾ ಸರಿತ್ಸು ಪ್ರವರ ಗಂಗಾ ದೇವೇಶು ಶಂಕರ ಕಾವ್ಯೇ ರಾಮಾಯಣಂ ಯದ್ವತ್ ಜ್ಯೋತಿಸ್ತು ಯಥಾ ರವಿ. ಭಾಳ ಚಂದ ವರ್ಣನೆ ಮಾಡ್ಯಾರ. ನದಿ ಭಾಳ ಅದಾವಲ್ರಿ, ಒಂದು ಅದಾವ ನದಿ ಅದಾವ, ನದಿ ಭಾಳ ಅದಾವ. ನಮ್ಮ ಭಾರತದಾಗ 106 ನದಿಗಳದಾವ. ಪರಂತು ಗಂಗಾ ನದಿ ಕಿಮ್ಮತ್ತು ಯಾವ ನದಿ ಕೊಟ್ಟಿಲ್ಲ ನೋಡ್ರಿ. ಯಥಾ ಸರಿತ್ಸು ಗಂಗಾ ಗಂಗಾ ಪಾಪಂ ಶಶಿ ತಾಪಂ ದೈನಂ ಕಲ್ಪರುಕ್ಯಸ್ತತಃ ತಾಪಂಚ ಸದ್ಯ ಹರ್ತಿ ಸಾಧು ಸಮಾಗಮ. ಜಗತ್ತಿನೊಳಗೆ ಗಂಗಾಕ್ಕೆ ಬರೋ ಕಿಮ್ಮತ್ತು ಮತ್ತೊಂದು ನದಿಗೆ ಇಲ್ಲ. ಉಳುಕಿ ನದಿಗೆ ಅವ್ರು ಅಂತಾರೆ ಎಲ್ಲ ಖರೆ, ಎಲ್ಲರೂ ತನ್ನ ಮಕ್ಕಳಿಗೆ ರಾಜಾನೇ ಅಂತಾವೆ, ಬಂಗಾರ ಗುಂಡೆ ಅಂತಾರೆ, ಖರಗಿರಾಜ ಖರೆ, ಅದು ಬೇರೆ. ಪರಂತು ಪರಮಾತ್ಮನ ಭಗವಂತನ ಪಾದ ಸ್ಪರ್ಶವನ್ನು ಮಾಡಿ ಪರಮಾತ್ಮನ ತಲೆಗೆ ಹೋಗಿ ಅಲ್ಲಿಂದ ಹರಿದು ಬಂದಿರತಕ್ಕಂಥ ಗಂಗೋತ್ರಿ ಸಮಸ್ತ ನದಿಗಳಲ್ಲಿ ಗಂಗಾ ಶ್ರೇಷ್ಠ ಎಲ್ಲ ನದಿಕ್ಕಿಂತ. ಅದು ತಂಬಿಗೆ ನೀರ, ಕೊಡದ ನೀರ, ದೇವ್ರ ತೊಳೆದ ನೀರ ಅಂತರದ ಇರಲಿ. ದೇವ್ರ ತೊಳೆದ ನೀರು ಹಿಂಗೆ ಮಾಡಿ, ಲಿಂಗದ ಮೇಲೆ ಹಾಕೋದು ನೀರು ಹಿಂಗೆ ಮಾಡಿ ಕುಡಿತೀರಿ, ಕಲ್ಲು ಮೇಲೆ ಹಾಕೋದು ಕುಡೀರಿ, ದೇವ್ರ ತೊಳೆದ ನೀರು ಕುಡಿತೀರಿ. ಅದಕ್ಕೆ ಹೇಳ್ತಾರೆ ಶಾಸ್ತ್ರ, ಜಗತ್ತಿನೊಳಗೆ ಒಂದೊಂದು ಸಂಪರ್ಕದಿಂದ ಒಂದೊಂದಕ್ಕೆ ಮನುಷ್ಯನಿಗೆ ಕಿಮ್ಮತ್ತು ಬರ್ತದೆ, ವಸ್ತುವಿಗೆ ಕಿಮ್ಮತ್ತು ಬರ್ತದೆ. ಬಂಗಾರ ಲೇಪ ಮಾಡಿದ್ರಿ ಅಂದ್ರೆ ಆ ಹಿತಾಳಿಗೂ ಕಿಮ್ಮತ್ತು ಬರ್ತದೆ, ಅದು ಹಿತಾಳಿಗೂ ಕಿಮ್ಮತ್ತು ಬರ್ತದೆ. ಅದಕ್ಕೆ ಮಹಾತ್ಮರು ಸಂಗತಿ ಬಹಳ ದೊಡ್ಡದು ಅಂತ ಕೂಡ ಹೇಳ್ತಾರೆ. ಜಗತ್ತಿನೊಳಗೆ ಸಮಸ್ತ ನದಿಗಳಕ್ಕಿಂತಲೂ ಗಂಗಾ ನದಿ ಪವಿತ್ರ. ಯಥಾ ಸರಿತ್ಸು ಗಂಗಾ, ಹರಿಯುವ ನದಿಗಳಲ್ಲಿ ಎಲ್ಲಕ್ಕಿಂತಲೂ ಶ್ರೇಷ್ಠ ಗಂಗಾ ಅದ. ಗಂಗಾ ಎಲ್ಲಿ ಹುಟ್ಟ್ಯದ ಅಲ್ಲಿಂದ ಕಲ್ಕತ್ತಾ ತಕ್ಕ ಹೋದ್ರೆ ಗಂಗಾದ ಮಹಿಮಾ ಗೊತ್ತಾಗ್ತದೆ. ಎಲ್ಲೆಲ್ಲಿ ಯಾವ ಋಷಿಗಳು ಎಲ್ಲಿ ಕುಂತು ಜಪ ತಪ ಮಾಡಿ ಗಂಗೆ ಏನಪ್ಪ ಅಂದ್ರೆ ಪ್ರತ್ಯಕ್ಷ ಮಾಡಿಕೊಂಡಾರ ಅನ್ನೋದು ನಿಮಗೆ ಚರಿತ್ರೆ ಆ ನದಿ ಹಿಡ್ಕೊಂಡು ತಿರುಗಾಡಿದ್ರೆ ಗೊತ್ತಾಗ್ತದೆ. ಹರಿದ್ವಾರದಾಗ ಏನು ಮಹತ್ವ ಅದ, ಕಾಶಾಗೆ ಏನು ಮಹತ್ವ ಅದ, ಮುಂದೆ ಇವು ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲೆಲ್ಲಿ ಯಾವ ಋಷಿಗಳು ತಪಶ್ಚರ್ಯಗಳನ್ನು ಮಾಡಿ ಅವರು ಅಮೋಘವಾದ ಶಕ್ತಿಯನ್ನು ಪ್ರಾಪ್ತ ಮಾಡಿಕೊಂಡಿದ್ದಾರೆ. ಅವರೇನಪ್ಪ ಅಂತಂದ್ರೆ ಪರಮಾತ್ಮ ಸೂರ್ಯನ ಪ್ರಕೃತಿ ಕೂಡ ಪ್ರತಿಬಂಧಕ ಮಾಡತಕ್ಕಂಥ ಶಕ್ತಿಯನ್ನು ಪಡೆದಾರೆ. ಅದಕ್ಕೆ ಹೋದರೆ ಗೊತ್ತಾಗ್ತದೆ. ಅದು ಗಂಗಾ ಯಥಾ ಸರಿತ್ಸು ಗಂಗಾ ಶಾಸ್ತ್ರ. ದೇವೇಶು ಶಂಕರ,
ಇದು ವ್ಯಾಸರು ಬರ್ದಾರ. ವ್ಯಾಸ ಬ್ರಾಹ್ಮಣ ಅದಲ್ಲ, ಬ್ರಾಹ್ಮಣ ಬರೀತಾರೆ. ಹೆಂಗೆ ನೋಡ್ರಿ, ನದಿಗಳಲ್ಲಿ ಗಂಗಾ ಶ್ರೇಷ್ಠ, ದೇವ್ರದಾಗ ಶಂಕರ ಶ್ರೇಷ್ಠ. ನಾರಾಯಣ ಅಂದಿಲ್ಲ ನೋಡ್ರಿ, ಅವರು ನಾರಾಯಣ ಭಕ್ತರು ಕರೆ. ಯಥಾ ದೇವೇಶು ಶಂಕರ, ಎಲ್ಲಕ್ಕಿಂತ ಜಲ್ದಿ ಪ್ರಸನ್ನ ಆಗವ ಯಾರು ಅಂದ್ರೆ ಶಂಕರ, ಶಿವ. ಅವ ಹಿಂದೆ ಮುಂದೆ ಏನೋ ನೋಡಂಗಿಲ್ಲ, ಅವ ಭಾಳ ಸರಳ. ಭೋಳೆ ಭೋಳೆ ಹೆಸರೇ ಅದಲ್ಲ, ಭೋಳ್ಯಾ ಶಂಕರ ಅಂತ ಅವನಿಗೆ ಹೆಸರೇನೆ, ಭೋಳ್ಯಾ ಶಂಕರ. ಇವು ಹುಡುಕಿ ದೇವ್ರು ಸ್ವಲ್ಪ ಲೆಕ್ಕ ಹಾಕ್ತಾವೆ ಏನು ಕೊಡ್ಬೇಕಾದ್ರೆ. ಅವ ಹಂಗಲ್ಲ, ಎಸ್ ಅಂತ ನಾವು ಎಲ್ಲದಕ್ಕೂ ಎಸ್ಸೆ. ಏನು ಕೇಳ್ತಾರೆ ಎಸ್. ವಿಷ ಕೊಡು ಕುಡ್ದ. ಯಾರೂ ಕುಡಿಲಿಲ್ಲರೇ, ಬ್ರಹ್ಮ ಕುಡಿಲಿಲ್ಲ, ವಿಷ್ಣು ಕುಡಿಲಿಲ್ಲ, ಯಾವ ಇಂದ್ರ ಚಂದ್ರ ಯಾರೂ ಕುಡಿದಿಲ್ಲ. ನೀ ಕುಡಿ ಅಂತ ಕುಡ್ದೇ ಬಿಟ್ಟು ಬೋಳೆ. ಸಣ್ಣ ಹುಡುಗ ತಿನ್ನೋದ ಕೈ ಇದು ಪಡಕ್ನ ಬಾಯಿ ಹಾಕೋತಾವಲ್ಲ, ಗೊತ್ತಿಲ್ಲ ಅವಕ್ಕೆ ಏನು ಹಾಕೋತಾವೆ. ಉಳ್ಕಿದ ದೊಡ್ಡವರಿದ್ರೆ ನೋಡ್ತಾರೆ, ಹೆಂಗದ ಹಿಂಗದ ನೋಡ್ತಾನೆ, ವಾಸನ ನೋಡಿ ಎಲ್ಲ ನೋಡಿ. ಹುಡುಗರು ಹಂಗಲ್ಲಿ ಪಟಕ್ನ ಹಾಕೊಂಡ್ಬಿಡ್ತಾವೆ. ಬೋಳೆ ಬೋಳೆ ಶಿವಶಂಕರ ಬೋಳೆ. ಪರಮಾತ್ಮ ವಿಷಾನು ಕುಡ್ದೆ, ಎಲ್ಲರೂ ಅಲ್ಲ ಅಂದರು ನೀ ಕುಡಿ ಕುಡ್ದೇ ಬಿಟ್ಟ. ನಾನು ಕುಡಿತೀನಿ ಅದಕ್ಕೆ ಎಲ್ಲ ದೇವರಲ್ಲಿ ಎಲ್ಲಕ್ಕಿಂತ ಪೂಜಾಕ್ಕೆ ಯೋಗ್ಯ ಅಂದ್ರೆ ಶಂಕರ. ಯಾರು? ವ್ಯಾಸ ಬರಿತಾನೆ, ಬ್ರಾಹ್ಮಣ ಮನುಷ್ಯ ಬರಿತಾನೆ. ನೀವು ಕೇಳಿರಿ, ಪರಮಶಂಕರು ಯಾರೋ ಪಾರ್ವತಿಗೆ ಬೇಡಿದ್ರು, ತೊಗೊಂಡು ಹೋಗೋಣ ನಾವು. ಹಿಂಗೆ ಯಾರು ಅದಾರ ಜಗತ್ತಿನೊಳಗೆ? ತೊಗೊಂಡು ಹೋಗೋಣ. ರಾವಣ ಕೇಳ್ದ, ಹಿಂಗೆ ಯಾರದ ರೀ? ನಾವು ಹೆಣ್ಮಕ್ಳು ನೋಡ್ಕೊಂಡು ನೋಡಿದ್ರೆ ಕಣ್ಣು ಕೆತ್ತೇವಿ, ಅವ ಬೇಡದ್ರೆ ಅದಕ್ಕೆ ದೇವೇಶು ಶಂಕರ. ಸಮಸ್ತ ದೇವತೆಗಳಲ್ಲಿ ಜಲ್ದಿ ಒಲೆಮ, ಜಲ್ದಿ ಕೃಪಾ ಮಾಡವ ಅಂದ್ರೆ ದೇವ್ರು. ಉಳ್ಕಿ ದೇವ್ರು ಸ್ವಲ್ಪ ಪರೀಕ್ಷೆ ಮಾಡ್ತಾವೆ. ಅವ ಶಂಕರ ಪರೀಕ್ಷೆ ಮಾಡೋಂಗಿಲ್ಲ, ಒಮ್ಮೆ ರೈಟೇ. ಅವ ಚೆಕ್ಕೇ ಮಾಡೋಂಗಿಲ್ಲ ನಿಮ್ಮ ಪೇಪರು. ಎಲ್ಲರೂ ಚೆಕ್ ಮಾಡ್ತಾರೆ, ಮಾರ್ಕ್ಸ್ಗಳು. ಹಂಗಿಲ್ಲ, ಚೆಕ್ ಇಲ್ಲ, ಬರ್ದಾನಿಲ್ಲ, ಏನಾರ ಆಯಿತು ರಾಸ್ ಪಾಸೇ ಒಮ್ಮೆ. ಅದಕ್ಕೆ ದೇವೇಶು ಶಂಕರ. ನದಿಗಳಲ್ಲಿ ಗಂಗೆ, ದೇವರಲ್ಲಿ ಶಂಕರ. ಕಾವ್ಯೇಶು ರಾಮಾಯಣ. ನೋಡಿ, ಮಹಾಭಾರತ ಅಂದಿಲ್ಲವರು. ಮಹಾಭಾರತ ಜಗಳದ, ಸ್ತ್ರೀ ಅಪಹರಣದ. ಕಾವ್ಯೇಶು ರಾಮಾಯಣ. ಒಂದು ತಂದಿ ಮಾತಿಗೆ ಸಮಸ್ತ ರಾಜ್ಯವನ್ನೇ ತ್ಯಾಗ ಮಾಡಿ ಹೋಗಿರ್ತಕ್ಕಂಥ ಇಡೀ ಸಮಾಜ ಬೇಡ ಅಂತಿತ್ತು. ಬೇಡ ಅನ್ನೋರು ಒಬ್ಬರೇ, ಯಾರು? ಕೈಕೇಯಿ. ರಾಮ ಊರಾಗಿರಬಾರ್ದವ್ರು ಯಾರು? ಒಬ್ಬ ಕೈಕೇಯಿನೇ. ಇಡೀ ಸಮಸ್ತ ಪ್ರಜೆಗಳೆಲ್ಲ ಕೂಡ ರಾಮ ಬೇಕು. ಒಬ್ಬರು ಇದ್ದರೂ ಕೂಡ ಒಬ್ಬರು ಬೇಡ ಅಂದ್ರೆ ನಾವು ರಾಜ ಆಗಬಾರ್ದು ಅಂದ್ರೆ ಅವರು. ಸಮಸ್ತ ಪ್ರಜೆಗಳ ಅಭಿಪ್ರಾಯ ಇತ್ತು ಅಂದ್ರೆ ರಾಜ ಇರಬೇಕು. ಈಗಿನಂಗಲ್ಲ. ಅಧ್ಯಕ್ಷ ಯಾರು? ಆ ಕಡೆ 9, ಈ ಕಡೆ 8. ಅವ ಅಧ್ಯಕ್ಷ ಆದ, 9 ಆದವ. 8 ವಿರುದ್ಧ ಇರ್ತಾವೆ, 9 ಅಧ್ಯಕ್ಷ ಹಾಕ್ಯಾರ. ಪರಂತು ರಾಮಾಯಣದಾಗ ಹಂಗಲ್ಲ. ಒಬ್ಬರು ವಿರೋಧಿ ಇದ್ರೆ ಯಾರು? ಕೈಕೇಯಿ. ಇಡೀ ರಾಷ್ಟ್ರನೇ ರಾಮ ರಾಜ ಆಗಬೇಕಂದ್ರೆ ಅವ ಅಂದ, ಇಲ್ಲ ಕಾವ್ಯೇಶು ರಾಮಾಯಣ. ಹಂಗದ ನೋಡಿ. ಇನ್ನೊಬ್ಬರ ರಾಜ್ಯ ಸಂಪೂರ್ಣ ಲಂಕಾ ಸಿಕ್ಕರು ಕೂಡ ಅಲ್ಲಿರಲಿಲ್ಲ. ಮಾತೃಭೂಮಿ ಬೇಡ. ಲಂಕಾ ಬಂಗಾರದದೆ, ಬಂಗಾರದೇ ಲಂಕಾ ಅದ. ಪರಂತು ನಮ್ಮ ಮಣ್ಣಿಂದ ಶ್ರೇಷ್ಠ ಅದ, ನಮ್ಮ ಭೂಮಿ ಶ್ರೇಷ್ಠ ಅದ, ನಮ್ಮ ದೇಶ ಶ್ರೇಷ್ಠ ಅದ, ನಮ್ಮ ಜನ ಶ್ರೇಷ್ಠರ ಅಂತ ತಿಳ್ಕೊಂಡು ಸರ್ವವನ್ನು ತ್ಯಾಗ ಮಾಡಿರ್ತಕ್ಕಂಥ ಕಥೆ ಅದು. ಮಹಾಭಾರತದಾಗ ಹೊಲಕ್ಕೆ ರಾಜ್ಯಕ್ಕೆ ಕಚ್ಚಾಡ್ತಾರೆ. ಮಹಾಭಾರತ ಏನು? ಕಚ್ಚಾಡೋದೇ. ಕಚ್ಚಾಡೋದು ಬಿಟ್ಟು ಮಹಾಭಾರತ ಏನಿಲ್ಲ. ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯವಿಲ್ಲ ಅಂತ ಅದು ಬರೋಕೆ, ಕಲಿಯುಗ ಬರೋಕೆ ಮತ್ತೆ ಬಿಟ್ಟು ಹೋದು ಅಡವಿಗೆ ಹೋದು. ಏನು ರಾಜ್ಯ ಸುಖ ಕಂಡೇ ಇಲ್ಲ. ಜಗಳ ಇಲ್ಲಿ ಜಗಳಿಲ್ಲ. ಬೇಡಿದ್ರು ತಗೋರಿ ಅಂದರು. ಕೈ ಬೇಕಂದು ತಗೋಯಮ್ಮ ಬಿಟ್ಟು ಹೋದ. ಲಂಕಾದಾಗ ಲಂಕಾ ತಗೋಂದ್ರು, ಗೆದ್ದ ರಾವಣಕ್ಕೊಂದು ತಗೋಂದ್ರು. ಬೇಡ ನೀವು ತಗೋರಿ ಅಂದರು.
ಜಗತ್ತಿನ ಕಾವ್ಯದೊಳಗೆ ಮಹಾಭಾರತ ಅಲ್ಲ, ಮಹಾಭಾರತ ಭಾಳ ದೊಡ್ಡ ಗ್ರಂಥ ಅದ. ಆದರೆ ಕಾವ್ಯೇಶ್ವರ ರಾಮಾಯಣ, ಯಾವ ಕಾವ್ಯದಲ್ಲಿ ತ್ಯಾಗದ, ಯಾವ ಕಾವ್ಯದಲ್ಲಿ ಮಾತೃಭೂಮಿ ಪ್ರೇಮದ, ಯಾವ ಕಾವ್ಯದಲ್ಲಿ ಸ್ತ್ರೀಯರಿಗೆ ಮಾತೃ ಸ್ಥಾನವನ್ನು ಕೊಟ್ಟಿದ್ದಾರೆ, ಯಾವ ಪುರಾಣದಲ್ಲಿ ರಾಮಾಯಣದಲ್ಲಿ ಏನಪ್ಪ ಅಂದ್ರೆ ಸ್ವಭೂಮಿ ಪಿತೃಭೂಮಿ ಅದಕ್ಕೆ ಮಾತೃಭೂಮಿಗೆ ಮಾನ್ಯತೆ ಕೊಟ್ಟಾರೆ. ಅಂತಹದ್ದು ಸಣ್ಣದಿದ್ದರೂ ಕೂಡ ರಾಮಾಯಣ ಶ್ರೇಷ್ಠ ಕಾವ್ಯಗಳಲ್ಲಿ. ಕಾವ್ಯೇಶ್ವರ ರಾಮಾಯಣ ಶಾಸ್ತ್ರ ಹೇಳ್ತಾರೆ. ರಾಮಾಯಣ ಜ್ಯೋತಿಸ್ಮತಿಸು, ಪ್ರಕಾಶದ ಒಳಗೆ ಯಾರು ದೊಡ್ಡವರು? ಇವು ಚಿಕ್ಕಿ ಎಷ್ಟು ಕಿಲೋಮೀಟ್ರ್ ಮೇಲೆ ಅದಾವ್ರಿ? ನಿಮ್ಮ ಸೈನ್ಸ್ ಹೇಳ್ತದೆ ಎಲ್ಲಿ ಭಾಳ ದೂರ ಅದಾವಂತ, ಭಾಳ ದೊಡ್ಡ ಅದಾವಂತ್ರಿ, ಭಾಳ ಪ್ರಕಾಶ ಅದಾವಂತ. ಇಲ್ಲಿ ಸಣ್ಣ ಕಾಣ್ತಾವಂತ, ಭಾಳ ದೊಡ್ಡ ಅದಾವಂತ. ಬೆಳಕು ಕೊಡ್ತಕ್ಕಂಥವು ಚಂದ್ರನೂ ಬೆಳಕು ಕೊಡ್ತಾನೆ, ಚಿಕ್ಕಿನೂ ಬೆಳಕು ಕೊಡ್ತಾವ ಅಲ್ಲ. ಈ ಬೆಳಕು ಕೊಡೋದ್ರಾಗ ಎಲ್ಲಕ್ಕಿಂತ ಪೂಜೆ ಯಾರ್ದು ಮಾಡ್ತೇವೆ ನಾವು? ಸೂರ್ಯೇಶು, ಸೂರ್ಯ ಪೂಜೆ ಅದ. ಚಿಕ್ಕಿ ಪೂಜೆ ಚಂದ್ರನ ಪೂಜೆ ಮಾಡೋಂಗಿಲ್ಲ, ಸೂರ್ಯ ಪೂಜೆ ಮಾಡ್ತಾರೆ. ಸೂರ್ಯ ಯಾಕಂದ್ರೆ ಎಷ್ಟು ಪ್ರಕಾಶಮಾನ ಉಳ್ಳ ವಸ್ತುಗಳಲ್ಲಿ ಸೂರ್ಯನೇ ಶ್ರೇಷ್ಠ. ಸೂರ್ಯ ನಾರಾಯಣ. ಸೂರ್ಯ ಮುಳುಗುವುದು ಏಳುವುದರಿಂದ ಮನುಷ್ಯನಿಗೆ ಏನಪ್ಪ ಅಂದ್ರೆ ಊರ್ಜೆ ಬರ್ತದೆ, ಭೂಮಿ ಫಲ ಕೊಡ್ತಾವೆ, ಭೂಮಿ ಏನಪ್ಪ ಅಂದ್ರೆ ಮಳೆ ತರ್ತದೆ. ಭಾಳ ಬಿಸಿಲು ಬಿತ್ತದ ನೀವು ಅಂತೀರಿ, ಮಳೆ ಬರ್ತದೆ, ಧಗೆ ಹಾಕೈತೆ ರೀ, ಮಳೆ ಬರ್ತದ. ನಿಮ್ಗೆ ಅನುಭವನೇ ಅದ ಎಲ್ಲ ರೀ. ಸೂರ್ಯ ಸಮಸ್ತ ನಕ್ಷತ್ರಗಳಲ್ಲಿ ಪ್ರಕಾಶಮಾನ ಉಳ್ಳವರಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠ ಯಾರು ಅಂತ ಕೇಳಿದರೆ ಸೂರ್ಯ. ಇನ್ನು ಶಾಸ್ತ್ರ ಹೇಳ್ತದೆ ಆನಂದ ಕೊಡೋರು ಯಾರ್ರೀ? ಅಲ್ಲಾದ ಕಾನಾಂ. ಆನಂದ ಕೊಡೋರು ಯಾರು ಅಂದ್ರೆ ಚಂದ್ರ ಅದಲ್ಲ. ಚಂದ್ರ ದುಡಿದು ಎಲು ಕಾಯ್ದ ಮನುಷ್ಯ ಹೌದಲ್ರಿ. ನೀವು ಅಂಗಿ ಕಳೆದು ಮಕೋರಿ ಹೊರಗೆ ಎಷ್ಟು ಆನಂದ ಹಾಕಿದ್ರೆ ನಿಮ್ಮ ಎ ಸಿ ಎಲ್ಲ ಉಪಯೋಗ ಇಲ್ಲವು. ಎ ಸಿ ಬಂದ್ ಮಾಡೋಕೆ ಹಚ್ತಾವೆ, ಥಂಡಕ್ಕೆ ಬಂದ್ ಅಂತ. ಚಂದ್ರನೊಳಗೆ ನೀವು ಹೊಣವಿ ಇತ್ತು ಚಂತನ ದುಡಿದು ಎಲು ಕಾಯ್ದಿರಬೇಕು. ಅಂಗಿ ಕಳೆದು ನೀವು ಮೆಳಗಿ ಮೇಲೆ ಮಕ್ಕೊಂಡ್ರೆ ನೋಡ್ರಿ ಏನು ಆನಂದ ಇರ್ತದೆ. ಅಷ್ಟು ಆನಂದ ಎ ಸಿಯಾಗಿ ಬರೋಂಗಿಲ್ಲ. ಎ ಸಿ ಸಾಕಂತದ, ಕಡೆಗೆ ಎ ಸಿ ಹೇಸಿ ಹಾಕದು. ಚಂದ್ರ ಹೆಂಗದಾನ? ಆನಂದ ಕೊಡುವುದರಲ್ಲಿ ಯಾವ ಶ್ರೇಷ್ಠ? ಅಲ್ಲಾದ ಕಾನಂ ಚಂದ್ರಶ್ಚ ಧನಾನಾಂ. ಧನದೊಳಗೆ ಯಾವುದು ಶ್ರೇಷ್ಠ ರೀ? ಗೊತ್ತೇ ನಿಮಗೆ? ರೊಕ್ಕದ ಬಂಗಾರ, ಮಣಿಯ, ರತ್ನನ. ಧನಾನಾಂ ಯಶಃ, ಯಶೋಧನ ಅಂತೀರಿಲ್ಲ. ಜಗತ್ತಿನೊಳಗೆ ಎಲ್ಲ ಧನದಲ್ಲಿ ಕೀರ್ತಿ ದೊಡ್ಡದರಿ. ಮನುಷ್ಯನಿಗೆ ಕೀರ್ತಿ ಗಳಿಸ್ಬೇಕು, ಯಶ ಇರಬೇಕು. ಯುದ್ಧದಲ್ಲಿ ಯಶ, ಶ್ರೀಮಂತಲ್ಲಿ ಯಶ, ದಯದಲ್ಲಿ ಯಶ. ನಂಬರ್ 1 ದಯದಾಗ ನಂಬರ್ 1, ಗುಣದಾಗ ನಂಬರ್ 1. ಕೀರ್ತಿ ಅವ್ರದ್ದು ಮಾಡಿದ್ದೇವ್ರಿ. ಹೆಸರದ ಬುದ್ಧನಿಗೂ ಒಬ್ರಿಗೆ ಏನು ಯಶೋಧನ. ಅಧಮ ಧನಮಿಚ್ಛಂತಿ ಧನಂ ಮಾನಂಚ ಮಧ್ಯಮ. ಯಾವ ನೀಚ ಮನುಷ್ಯ ಅದನ್ನು ಅಧಮ, ಅವ ರೊಕ್ಕನ ಬೇಕು. ಮಾನ್ ಹೋಲಿ ಆದ್ರೆ, ಮಾನ್ಗೇಡೆ ಆದರೂ ದುಡ್ಡು ಬೇಕಂತ ನಾವು. ಇಂಥವ್ರು ಎಷ್ಟೋ ಜಗತ್ತಿನಾಗ ಅದಾರಲ್ಲ. ಏನಾಗ್ತದೆ ಬಿಡ್ರಿ, 2 ಹೊಡಿತಾರೆ, 2 ಬೈತಾರೆ, ಮತ್ತೇನು ಮಾಡ್ತಾರೆ? ರೊಕ್ಕ ಮನೆಗೆ ಬರ್ತಾರೆ ಸಾಕು. ಶೀಥೂ ಓಳಲ್ರಕ್ಕೆ ರೊಕ್ಕ ಬಂದ್ರೆ ಸಾಕಂತ. ರೊಕ್ಕಿಗಾಗಿ ಮಾನು ಕಳ್ಕೊಂಡವ್ರದಾರೆ, ಮಾನ್ಗೇಡಿ ಆದವ್ರದಾರೆ. ರೊಕ್ಕದ ಮಾನ್ಗೇಡಿ ಅದ. ಎಲ್ಲ ದುಡ್ಡ, ಬಂಗಾರ, ರತ್ನ, ಮುತ್ತು ಇವೆಲ್ಲಕ್ಕಿಂತಲೂ ಎಲ್ಲಕ್ಕಿಂತ ಹೆಚ್ಚಿಗೇನು ಯಶ, ಯಶೋಧನ ಆಗಿರಬೇಕು ಮನುಷ್ಯ ಕೀರ್ತಿಯೊಳಗೆ. ಮರವೇ ಕೀರ್ತಿ ರೂಪೇ ಉರಾವೆ. ಸತ್ತರು ನಿನ್ನ ಗುಣಕ್ಕೆ, ನಿನ್ನ ದಯಾಕ್ಕೆ, ನಿನ್ನ ಪ್ರೀತಿಗೆ, ನಿನ್ನ ಪ್ರೇಮಿಗೆ ಹಿಂದಿನವರು ನೆನೆಸಬೇಕು. ಒಂತೆಲೆ ಅಲ್ಲ, 10 ಮಹಾತ್ಮ ಗಾಂಧಿ ಎಂದಾಗಿ ಹೋಗ್ಯಾರ, ಬುದ್ಧ ಎಂದಾಗಿ ಹೋಗ್ಯಾರ.
ಧರ್ಮ ಎಂದಾಗಿ ಹೋಗ್ಯಾರ, ಸಿದ್ಧಾರೂಢರು ಎಂದಾಗಿ ಹೋಗ್ಯಾರ, ಬಸವಣ್ಣವ್ರು ಎಂದಾಗಿ ಹೋಗ್ಯಾರ. ನೆನೆಸ್ತೀರಲ್ಲ? ಅವ್ರ ದುಡ್ಡಿತ್ತ, ಅಧಿಕಾರ ಇತ್ತ? ಏನಿಲ್ಲ. ಸಾಯಿಬಾಬಾ ನೋಡ್ತೀರ, ನೆನೆಸ್ತಿರಲ್ಲ. ಮನುಷ್ಯನಿಗೆ ಕೀರ್ತಿ ಧನ ಇರಬೇಕು. ಧನದಲ್ಲಿ ಕೀರ್ತಿ ದೊಡ್ಡ ಧನ ಅದ, ಲೆಕ್ಕ ಇಡ್ರಿ ನೀವು. ಸಹನೆಯಲ್ಲಿ ತಾಳ್ಮೆ ಅಂತಿರಲ್ಲ, ತಾಳಿದವನು ಅಂತೀರ ಬಿಡ್ತೀರಿ, ತಾಳಿದವನು ಬಾಳುವನು. ಎಲ್ಲಕ್ಕಿಂತ ಈ ತಾಳ್ಮೆ ಜಗತ್ತಿನೊಳಗೆ ಯಾರಿಗೆ ಅದ ರೀ? ಕೆಲವೊಬ್ರು ಗೊತ್ತಿರ್ಬೇಕು ನಿಮಗೆ. ಮಾನಗೇಡಿ ತಾಳದ್ರ ಅರ್ಥ ಅಲ್ಲ, ಮಾನೋಳವರು ತಾಳಬೇಕು. ಮಾನಗೇಡಿ ತಾಳ್ತಾವ, ಕಳ್ರ 20 ಹೊಡೆಸ್ಕೋತಾರೆ, ಕೈ ಅನ್ನಂಗಿಲ್ಲ. ತಾಳೇನಂತೀರೇನು ಅವನಿಗೆ? ಕಳ್ಳಗ ಸುಳ್ಳುಗ ತಾಳೇನಂಗಿಲ್ಲ. ಜಗತ್ತಿನೊಳಗೆ ಯಾರು ಏನು ಅಪರಾಧ ಮಾಡಿದರೂ, ಕೆಟ್ಟ ಮಾಡಿದರೂ, ಜಗತ್ತಿನೊಳಗೆ ತಾಳುವವರು ಯಾರು ಶ್ರೇಷ್ಠ ಅಂದ್ರೆ ಶಾತ ಹೇಳ್ತಾರಪ್ಪ ಅಂದ್ರೆ ಕ್ಷಮವತಾಂ ಭೂಮಿ. ಭೂಮಿ ಅಷ್ಟು ಸಮಾಧಾನ ಯಾರು ಜಗತ್ತಿನಾಗ ಯಾರೂ ಇಲ್ಲ. ಯಾರದ ರೀ? ಅದೇ ಭೂಮಿಯಾಗ ಅನ್ನ ಬೆಳಿತೇವೆ, ಅದೇ ಅನ್ನ ಉಣ್ತೇವೆ, ಅಲ್ಲೇ ಹೊಲಸು ಮಾಡ್ತೇವೆ, ಅದೇ ಭೂಮಿಗೆ ನೇಗಲ ಟ್ಯಾಕ್ಟರು ಏನೇನು ಹೊಡಿತೇವಿ, ಕಲ್ಲು ಕಡಿತೇವಿ, ಕಲ್ಲು ತೆಗಿತೇವಿ, 10-20 ತೆಗ್ಗು ಹಾಕ್ತೇವಿ. ಹಿಂಗೆ ಮಾಡಿರಿ ಅಂತ ಹಿಂಗೆ ಅಳಗಾಡ್ತಂದ್ರೆ ಎಲ್ಲಿರ್ತೀರಿ? ಮಣ್ಣಾಗಿರ್ತೀರಿ. ಎಷ್ಟು ಕ್ಷಮ ಇರ್ಬೇಕ್ರಿ? ಕ್ಷಮವತಾಂ ಭೂಮಿ. ಜಗತ್ತಿನೊಳಗೆ ಭೂತಾಯಿ ಅಂತ ಕ್ಷಮ ಮಾಡ್ತಕ್ಕಂಥವ್ರು ಯಾರೂ ಇಲ್ಲ. ನಾವು ಹೊಲಸು ಮಾಡ್ತೇವೆ, ಅಲ್ಲೇ ಬೆಳಿತೇವೆ, ತೆಗ್ಗು ತೋಡ್ತೇವೆ, ಹೂಳ್ತೇವೆ, ಹುಟ್ಟುತ್ತೇವೆ, ಅವನ ಹೊಟ್ಯಾಗ ಹೂಳ್ತೇವೆ ಭೂಮಿಯಾಗ. ಹಂಗ್ರಿ ಎಷ್ಟು ಕ್ಷಮ. ಏನ್ರ ಅಂದಾಳ? ಬೇಡಪ್ಪ ಸತ್ತು ತಂದು ಹಾಕ್ಬಿಡಂಗೆ ಅಂದಾಳ? ಇಲ್ಲೇ ಬೆಳಿತೀವಿ, ಇಲ್ಲೇ ಇಲ್ಲಿ ಏಕೆ ಧೋನಿ ಮಾಡಬೇಡ ಅಂದಾಳ? ಎಷ್ಟು ಕ್ಷಮ ರೀ! ಜಗತ್ತಿನೊಳಗೆ ಕ್ಷಮದೊಳಗೆ ಭೂಮಿ ಸಮಾನ ಯಾರು ಇಲ್ಲ. ಕ್ಷಮೋತಾಂ ಏನಪ್ಪ ಅಂತ ಕೇಳಿದರೆ ಭೂಮಿ. ಗಾಂಭೀರ್ಯ ಸಾಗರೋ ಯಥ. ಗಂಭೀರ ಯಾರದಾರ್ರಿ? ಏನಂದರು, ಏನು ಮಾಡಿದ್ರು, ಬೈದರು, ಬಂದರು, ತೊಗೊಂಡ್ರು, ಸುಮ್ಮ ಕೊಡ್ತಾರೆ. ಯಾರ್ರಿ? ಬರಲ್ಯಾಕ ಹೋಗಲ್ಯಾಕ ತಾಮದು ಬಿಡಂಗಿಲ್ಲ ನೋಡ್ರಿ. ಯಾರು? ಸಮುದ್ರ. ಸೂರ್ಯ ಉಗಿ ಮಾಡ್ಕೊಂಡು ಎಷ್ಟು ಯಾಕೆ ನೀರು ಹೋಗಲ್ಯಾಕ? ಮತ್ತು ಮಳೆ ಹೆಂಗೆ ಬರ್ತದೆ? ನಿಮ್ಮ ಸೈನ್ಸ್ ಹೇಳ್ತದೆ ಸೂರ್ಯ ಆಗಿ ಉಗಿ ಆಗಿ ಮ್ಯಾಲೆ ಹೋಗಿ ಮಾಡಾಗಿ ಮಳೆ ಆಗ್ತದೆ ಅಂತ ಹೇಳ್ತೀರಿ. ಮತ್ತು ಎಷ್ಟು ಮಳೆ ಆಗಿದ್ರಿ ಈ ವರ್ಷ? ಛೇ ಎಲ್ಲ ದೇಶ ಮುಳುಗ್ಯಾವ. ಸಮುದ್ರ ಒಂದು 8 ಕಿಲೋಮೀಟ್ರ್ ಒಳಗೆ ಹೋಗ್ಯದೇನ್ರಿ? ಇಲ್ಲ. ಎಷ್ಟು ಗಂಭೀರ ಅದ ರೀ! ಇಡೀ ಜಗತ್ತೇ ನೀರಾಯಿತು. ಆಂಧ್ರ ಪ್ರದೇಶ ಪೂರಾ ನೀರಾಗಿ ನಿಂತದ, ಅಮೇರಿಕ ನೀರಾಗಿ ನಿಂತದ, ಎಲ್ಲ ದೇಶ ನೀರಾಗಿ ನಿಂತಾವ. ಬಿಹಾರ್ ತುಂಬ ನೀರದ, ಮನುಷ್ಯಾಗಿ ಇರೋಕ್ಕೆ ಜಾಗ ಇಲ್ಲ. ಆ ನೀರು ಎಲ್ಲಿದು? ಸಮುದ್ರದ್ದು. ಬಾಷ್ಪ ಆಗಿ ಉಗಿ ಆಗಿ ಮಾಡಾಗಿ ಮಳೆ ಕರಿತದೆ. ಇಷ್ಟು ಮಳೆ ಸಮುದ್ರ ನೀರೇ ಮ್ಯಾಲೆ ಹೋಗಿ ಮಾಡಾಗ್ಯದ. ಸಮುದ್ರ ಒಂದು 8 ಕಿಲೋಮೀಟ್ರ್ ಒಳಗೆ ಹೋಗ್ಯದೇನ್ರಿ? ಇಲ್ಲ. ಇಷ್ಟೆಲ್ಲ ಮಳೆ ಆಗ್ಯಾನಪ್ಪ ಅಂದ್ಕೆ ಎಲ್ಲಿ ಹೋಗ್ತೇವೆ ನೀರು ರೀ? ಮಳೆ ಹೋಗಿ ಹಳ್ಳ, ಹೋಗಿ ಹೊಳಿ ಹೋಗಿ ಸಮುದ್ರಕ್ಕೆ ಕೂಡ್ತಾವೆ. ಮತ್ತು ಸಮುದ್ರ ಏನು ಹೊರಗೆ ಬಂದೇನ್ರಿ? ಒಂದು 10 ಕಿಲೋಮೀಟ್ರ್ ಬಾಂಬೆ ಇರ್ತಿತ್ತು ಬರಂಗಿಲ್ಲ. ಎಷ್ಟು ಗಂಭೀರ ಅದ ನೋಡ್ರಿ. ಏನು ಮಳೆ ಬಂದರೂ ಅಷ್ಟೇ, ಮಳೆ ಬಂದರೂ ಅಷ್ಟೇ, ಹೆಂಗೆ ಶಾಂತ ಇರ್ತದೆ, ಹೆಚ್ಚು ಇಲ್ಲ ಕಡಿಮೆ ಇಲ್ಲ, ಗಂಭೀರ. ಅದಕ್ಕೆ ಹೇಳಿದ್ರೇನಪ್ಪ ಅಂತ ಕೇಳಿದ ಶಾಸ್ತ್ರದಾಗ. ಶಾಸ್ತ್ರ ಗಾಂಭೀರ್ಯೇ ಸಾಗರೋ ಯಥಾ ಮಂತ್ರಾಣಾಂಚ ಸಾವಿತ್ರಿ. ಇವು ನೆನಪಿಡ್ರಿ. ಸಾವಿತ್ರಿ ಮಂತ್ರ
ಎಲ್ಲಕ್ಕಿಂತ ಶ್ರೇಷ್ಠ. ಎಲ್ಲ ಮಂತ್ರಗಳು ಸಾವಿತ್ರಿ ಮಂತ್ರ ಮಾಡೋಕ್ಕೆ ಬರ್ತದೆ, ಶಾಸ್ತ್ರ ಹೇಳ್ತದೆ. ಎಲ್ಲ ಮಂತ್ರಗಳು ಗಾಯತ್ರಿ ಸಾವಿತ್ರಿ ಅಂತ ಏನು ಮಂತ್ರ ಅದಾವೆ, ಆ ಮಂತ್ರಗಳು ಏನಪ್ಪ ಅಂತಂದ್ರೆ ಅದನ್ನು ಅನುಷ್ಠಾನ ಮಾಡಿದರೆ ಪರಮಾತ್ಮನ ಪ್ರಕೃತಿಯ ಕೃಪಾ ಭಾಳ ಜಲ್ದಿ ಆಕ ತಿಳ್ಕೊಂಡು ಸಾವಿತ್ರಿ ಗಾಯತ್ರಿ ಅಂತ ಹೇಳ್ಯಾರ. ಮಂತ್ರದಲ್ಲಿ ಓಂ ನಮಃ ಶಿವಾಯ ಮಂತ್ರ ಪರಮಶ್ರೇಷ್ಠ ಮಂತ್ರ, ಓಂಕಾರ ಸಂಪುಟಿತ ಮಂತ್ರ. ನೀವು ಮಂತ್ರ ಗೊತ್ತಿರಬೇಕು. ಮಂತ್ರ ಓಂ ಹಚ್ಚಬೇಕು, ಮೊದಲು ಹಚ್ಚಬೇಕು, ಕಡೆಗೆ ಹಚ್ಚಬೇಕು. ಓಂಕಾರ ಸಂಪುಟಿತ ಮಂತ್ರ ಅಂತ ಮಂತ್ರ ಅನ್ನೋದು ಹೇಳಿದ್ರೆ ಭಾಳ ಥರ ಅದ. ಅದಕ್ಕೇನಪ್ಪ ಅಂತ ಕೇಳಿದ್ರೆ ಶಂಕರ ಭಗವಂತನ ಮಂತ್ರ. ಆಮೇಲೆ ಏನಪ್ಪ ಅಂತ ಕೇಳಿದ್ರೆ ಸಾವಿತ್ರಿ ಗಾಯತ್ರಿ ಮಂತ್ರ. ಇದು ಅತ್ಯಂತ ಪರಮಶ್ರೇಷ್ಠ ಮಂತ್ರಗಳು. ಓಂಕಾರ ಪರಶಿವನ ಮಂತ್ರ ಅತ್ಯಂತ ಶ್ರೇಷ್ಠ ಮಂತ್ರಗಳು ಹೇಳ್ತಾರೆ. ಅವು ಶ್ರೇಷ್ಠ ಅದಾವ. ಇನ್ನು ಪಾಪನಾಶೆ ಭಗವತ್ ಸ್ಮೃತಿ. ಪಾಪ ನಾಶ ಆಗಬೇಕಾದ್ರೆ ಯಾವ ದೇವರು ಜಪ ಮಾಡಬೇಕು? ಎರಡು ದೇವರು, ಒಂದು ಹರ ಒಂದು ಹರಿ. ಪಾಪ ನಾಶ ಆಗಬೇಕಾಯ್ತು ಅಂದ್ರೆ ಅಕಸ್ಮಾತ್ ಏನಪ್ಪ ಅಂದ್ರೆ ನಾವು ನಮ್ಮ ದಿನ ಪಾಪ ಆಗ್ತವೆ. ಪಾಪ ಮಾಡಲಾರ್ದವ್ರು ಯಾರೂ ಇಲ್ಲ. ಕೆಲವೊಂದು ಪಾಪ ಗೊತ್ತಾಗ್ತವೆ, ಕೆಲವೊಂದು ಪಾಪ ಗೊತ್ತಾಗ್ತವೆ. ಉಸಿರಾಡಿಸ್ತೇವಲ್ಲ, ಸಣ್ಣ 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 ಒಳಗೆ ಹೋಗಿರ್ತಾವೆ, ಸಾಯ್ತಾವೆ. ದಿನ ನಡಿತೇವೆ, ಎಷ್ಟೋ ಸಾಯ್ತಾವೆ. ಶಾಸ್ತ್ರದಾಗ ಕಸ ಹೊಡಿತೀರಲ್ಲ ಅದ್ರಾಗ ಸಾಯ್ತಾವೆ, ಬೆಳಗ್ತಿರಲ್ಲ ಅದ್ರಾಗ ಸಾಯ್ತಾವೆ, ಒಲಿ ಉರಿ ಹಚ್ಚಿರ್ತಾರಲ್ಲ ಅದ್ರಾಗ ಸಾಯ್ತಾವೆ. ದೋಹನೆ ಅವಹನೆ ಕುಟ್ಟನೆ ಬರ್ದಾರ ಶಾಸ್ತ್ರದ ಭಾಗವತ. ದಿನ ನಮ್ಗೆ ಗೊತ್ತಿಲ್ಲದೆ ಎಷ್ಟೋ ಪಾಪ ಆಗ್ತಾವೆ. ಆ ಪಾಪ ಹೋಗ್ಬೇಕಾದ್ರೆ ಹೆಂಗೆ ಮಾಡಬೇಕು? ಹನಿ ಹನಿ ಕೂಡಿ ಹಳ್ಳಾದಂಗೆ, ದುಡ್ಡು ಕೂಡಿ ಏನಪ್ಪ ಅಂದ್ರೆ ಗಂಟು ಆದಂಗೆ ಇಟ್ಟು 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 ಪಾಪ ಕೂಡಿ ಏನಪ್ಪ ಅಂತ ಕೇಳಿದ್ರೆ ಅದು ಮುಂದೆ ದೊಡ್ಡ ಗಂಟಾಗ್ತದೆ. ಅದಕ್ಕೆ ದಿನದ ಕಸ ದಿನ ಹೊಡಿತೀರಿಲ್ಲ ಮನ್ಯಾಗ 2 ಹೊತ್ತು ಕಸ ಹೊಡಿತೀರಿ. ಎಕಡೆ ಬರ್ತದೋ ಬಾಗಿಲು ಮುಚ್ಚಿ ಕಿಟಕಿ ಮುಚ್ಚಿ ಊರಿಗೆ ಹೋಗ್ರಿ, ಒಂದು 8 ದಿನ ಬರೋದ್ರಾಗ ಒಂದಿಟ್ಟು ಕುಂತಿರ್ತದೆ. ಎಲ್ಲ ಮುಚ್ಚೋಗಿರಿ ಕರೆ ಎಲ್ಲ ಮುಚ್ಚಿದ್ರು ಬರ್ತದೆ. ನೀ ಕಣ್ಣು ಮುಚ್ಚಿದ್ರು ಬರ್ತದೆ, ಕಿವಿ ಮುಚ್ಚಿದ್ರು ಪಾಪ ಆಗ್ತದೆ. ಅದಕ್ಕೆ ದಿನಂಪ್ರತಿ ಜಪ ಮಾಡಿರಿ ಅಂತ ಹೇಳ್ಯಾರ. ಪೂಜಾ ಜಪ ಯಾಕೆ ಹೇಳ್ಯಾರ? ದಿನದ ಪಾಪ ಹಾಗೆ ಮುಂಜಾನೆ ಕಸ ಹೊಡೆದು ಸ್ವಚ್ಛ, ಹೊತ್ತು ಕಸ ಸ್ವಚ್ಛ ನಡಿ. 2 ಹೊತ್ತು ಕಸ ಹೊಡೆದ್ರೆ ಸ್ವಚ್ಛನೇ ಆಗ್ತದೆ ಮನೆ, ಕಸ ಬರೋಂಗಿಲ್ಲ. ಹಾಗೆ ಮುಂಜಾನೆ ಇಟ್ಟು ದೇವ್ರ ಪೂಜಾ ಧ್ಯಾನ, ಹೊತ್ತು ಮಲಗಿ ದೀಪ ಹಚ್ಚೋ 1 ಧ್ಯಾನ ಮಾಡ್ತಾ ಹೋದ್ರಿ ಅಂತ ಕೇಳಿದ್ರೆ ಪಾಪ ಏನಪ್ಪ ತಾನೇ ನಿವಾರಣೆ ಆಗ್ತದೆ ಅಂತ ಮಹಾತ್ಮರು ನಮ್ಮ ಶಾಸ್ತ್ರ ಹೇಳ್ಯಾರ. ಅದಕ್ಕೆ ಪುಣ್ಯಾತ್ಮರೇ ನಾವು ಕಲಿಬೇಕು ಅದನ್ನು. ಯಾವಾಗಲೂ ಕೂಡ ಪಾಪ ನಿವೃತ್ತಿ ಯಾಕೆ ದಿನಂಪ್ರತಿ ಇರ್ತದೆ. ಪಾಪನಾಶೆ ಭಗವಜ್ಜಪ. ಅಷ್ಟಾದಶ ಪುರಾಣಾನಾಂ, ಅವ್ರಿಗೆ ಭಾಗವತ ಹೇಳ್ಕಾಯ ದೇವಿದು 18 ಪುರಾಣ ಬರ್ದಾರೆ ವ್ಯಾಸ. ಅದ್ರಾಗ ಯಾವ ಶ್ರೇಷ್ಠ? ದೇವರದಾಗ ಹರಿಹರ ಶ್ರೇಷ್ಠ ಏನಪ್ಪ, ಮಂತ್ರದಾಗ ಗಾಯತ್ರಿ ಓಂ ನಮಃ ಶಿವಾಯ ಶ್ರೇಷ್ಠ, ಆನಂದ ಕೊಡೋದ್ರಾಗ ಚಂದ್ರ ಶ್ರೇಷ್ಠ, ಬೆಳಕು ಕೊಡೋದ್ರಾಗ ಸೂರ್ಯ ಶ್ರೇಷ್ಠ. ಹಂಗೆ ಪುರಾಣದಾಗ ಯಾವುದು ಶ್ರೇಷ್ಠ ರೀ? ಯಾವ ಪುರಾಣ ಕೇಳೋನು ಅಂದ್ರೆ ಅವರು ದೇವಿ ಭಾಗವತಂ ಶ್ರೇಷ್ಠಂ. ಎಲ್ಲ ಪುರಾಣದಾಗ ದೇವಿ ಭಾಗವತ ಪುರಾಣ ಭಾಳ ಶ್ರೇಷ್ಠ. ಅದನ್ನು ಏನಪ್ಪ ಅಂತ ಕೇಳಿದ್ರೆ ನೀವು ದಿನಂಪ್ರತಿ ಅದನ್ನು ಓದಿದರೆ, ಅಥವಾ ಈ ನವರಾತ್ರಿ ಒಳಗೆ 2 ಬರ್ತಾವೆ, ಚೈತ್ರ ನವರಾತ್ರಿ, ಒಂದು ಈಗ ನವರಾತ್ರಿ. ಇವೆರಡೂ ನವರಾತ್ರಿಗಳಲ್ಲಿ ದೇವಿಯನ್ನು ಸ್ಮರಿಸಿದರೆ, ಕೇಳಿದರೆ, ಅದನ್ನೇನಪ್ಪ ಅಂದ್ರೆ ಓದಿದ್ರೆ ಆ ದೇವಿ ಕೃಪಾ ಭಾಳ ಜಲ್ದಿ ಅಕ್ಕ ತಿಳ್ಕೊಂಡೇನಪ್ಪ ಅಂದ್ರೆ ಭಾಳ ಬಹುತವಾಗಿ ಹೇಳಿದ್ದಾರೆ. ಈ ಕಥೆ ದೇವಿದು ಇಷ್ಟು ಯಾರು ಹೇಳಿದ್ರಿ? ಯಾಕೆ ಹೇಳಿದ್ರು ಅಂತ ಕೇಳಿದರೆ ನಿಮ್ಮ ದೇವಿ ಪುರಾಣದ ಬರೆದಾರೆ, ಬೇರೆ ಕಡೆ ಬರೆದಾರೆ. ಏನು ಕೇಳಿದ್ರಿ, ಯಾಕೆ ಕೇಳಿದ್ರಿ ಅಂತಂದ್ರೆ ಕಥೆಗಳು ಭಾಳ ಅದಾವೆ. ಮನುಷ್ಯನಿಗೆ ನಿಮ್ಗೆ ಗೊತ್ತದ, ಸಂಕಟ ಬಂದಾಗ ವೆಂಕಟರಮಣ
ಸಂಕಟ ಹೋಯಿತು, ಶಂಕರಾಭರಣ. ಯಾರು ನೆನೆಸಂಗಿಲ್ಲ ದೇವ್ರಿಗೆ. ಸಂಕಟ ಬಂದ ಕಾಲಕ್ಕೆ ದೇವ್ರು ನೆನೆಸ್ತಾರೆ. ಈ ದೇವಿ ಪುರಾಣ ಯಾಕೆ, ಎಲ್ಲಿ, ಯಾರು ಏರಿಗೆ ಹೇಳಿದ್ರು ಅಂತ ಕೇಳಿದರೆ ಮಹಾತ್ಮ ಹೇಳ್ತಾರೆ, ದುಃಖ ಬಂದ ಕಾಲಕ್ಕೆ ಒಬ್ಬ ರಾಜ, ಒಬ್ಬ ಶ್ರೀಮಂತ, ಚರಿತ್ರೆ ಬರ್ತಾನೆ ನಿಮಗೆ. ಅವ್ರಿಗೆ ಭಾಳ ತ್ರಾಸಾಯಿತು. ರಾಜರು ಭಾಳ ಎಚ್ಚರ ಇರಬೇಕು. ಸ್ವಲ್ಪ ವಿಲಾಸದೊಳಗೆ ಬಿದ್ದ ಅಂದ್ರೆ ರಾಜ ಮನತನ್ನೇ ಹಾಳಾಗ್ಯಾವ ಅಂತ ನೀವು ಕೇಳಿರಿ. ರಾಜನ ಸೇವಕರು, ಮಂತ್ರಿಗಳು ಎಲ್ಲರೂ ಕೂಡಿ ಆ ರಾಜನ ವಿರುದ್ಧ ಸಂಚು ಮಾಡಿ ಅವನು ಕೊಲ್ಲಕ್ಕೆ ಪ್ರಯತ್ನ ಮಾಡಿದ ಕಾಲಕ್ಕೆ ರಾಜ ರಾಜ್ಯವನ್ನು ಬಿಟ್ಟು ಓಡಿ ಹೋಗ್ಬಿಡ್ತಾನೆ. ಅದರಂತೆ ಒಬ್ಬ ವೈಶ್ಯ ಶ್ರೀಮಂತ, ಅವರು ಏನಪ್ಪ ಅಂತ ಕೇಳಿದರೆ ಬಹಳ ಒಳ್ಳೆಯ ಮನುಷ್ಯ, ಗಳಿಸಿದ್ದ, ಮಕ್ಕಳಿದ್ದರು, ಬೀಗರಿದ್ದರು, ಪರ ಸ್ವಲ್ಪ ಕಂಜೂಸಿದ್ದ ಜಪುಣ. ಎಲ್ಲರೂ ಅಂದರೆ ಇವ ಇರುತ್ತಕ ನಮಗೇನು ಹಂಚಿ ಕೊಡೋಂಗಿಲ್ಲ, ಸುಖನೂ ಇಲ್ಲ, ಯಾರಿಗೆ ಕೊಡೋಂಗಿಲ್ಲ, ಹೆಂಗಾರೆ ಮಾಡಿ ಇವನು ಮುಗಿಸಬೇಕು ಅಂತ ಅವರು ವಿಚಾರ ಮಾಡ್ತಿದ್ರು. ಅದು ಇವನು ಕಿವಿಗೆ ಬಿತ್ತು, ಈ ಆಸ್ತಿ ಕಾಲಾಗ ನಾನು ಸಾಯೋದು ಬೇಡ, ನಾನೇ ಎಲ್ಲಿಗೆ ಹೋಗ್ಬೇಕಂತ ಅವನು ಬಿಟ್ಟು ಓಡಿ ಬಂದ ಅಡವಿಗೆ. ರಾಜ ರಾಜಕೀಯ ಬಿಟ್ಟ, ವೈಶ್ಯ ಊರು ಬಿಟ್ಟ, ಬಂದು ಅಡವಿ ಸೇರಿದ್ರು. ಘೋರ್ ಅಡ್ಡದ್ರೊಳಗೆ ಹುಡ್ಕೋತು ಎಲ್ಲರೇ ಅದ ನೋಡ್ಬೇಕು ಅನ್ನೋದ್ರಾಗ ಒಬ್ರಿಗೊಬ್ರಿಗೆ ಬೆಟ್ಟಾಯಿತು. ನಾನು ಬಂದಿದ್ದೆ ನಿನ್ನಂಗೆ, ನೀನು ಆಗಿದೆ ನನ್ನಂಗೆ ಅಂತ ಇಬ್ಬರು ಒಬ್ರಿಗೊಬ್ರು ನೋಡಿ ಕೇಳಿದ್ರೆ, ನೀ ಯಾರು, ನಾ ಹಿಂಗೆ, ನನಗೆ ರಾಜ ಆಯಿತು, ನಾ ಹಿಂಗೆ, ನನಗೆ ಹಿಂಗಾಯಿತು ಅಂದ್ರೆ ಜೋಡಿ ಇದ್ದೇವೆ ನಡಿ ಅಂತ ವಿಚಾರ ಮಾಡ್ಕೋತು ಹೋಗೋದ್ರಾಗ ಅಡವ್ಯಾಗ ಎಲ್ಲೋ ಹೊಗೆ ಕಾಣ್ತಿತ್ತು. ಹೊಗೆ ಈಗ ಹೊಗೆ ಇಲ್ಲರಿ. ಹಿಂದಕ್ಕೆ ಹೊತ್ತು ಮಳೆಗೆ ಮುಂಜಾನೆ ನೋಡ್ಬೇಕು, ಹಳ್ಳ್ಯಾಗ ಊರ ಮೇಲೆ ಹೊಗೆನೇ ಇರ್ತಿತ್ತು. ಎಲ್ಲರ ಮನೆ ಬೆಂಕಿ ಹಚ್ಚಿ ನೀರು ಕಾಸರು, ಅಡುಗೆ ಮಾಡೋರು. ಈಗೇನು ಎಲ್ಲ ಹಿಂಗೆ ಬಂದಾವ. ಈಗ ಏನು ಹೊಗೆನೂ ಇಲ್ಲ, ಏನೂ ಇಲ್ಲ. ಸತ್ತಕ್ಕರೆ ಹೊಗೆ ಸುಡಾಕ, ಮುಗಿಯೋ ಟೈಮ್ಗೆ ಹೊಗೆನೇ ಇಲ್ಲಿಗೆ. ಆ ಹೊಗೆ ನೋಡಿ ಇಬ್ಬರು ಏನು ಮಾಡಿದ್ರು, ಏನೋ ಇಲ್ಲಿ ಊರು ಕಾಣ್ತಾ ನಡಿ ಅಂತ ತಿಳ್ಕೊಂಡು ಇಬ್ಬರು ಊರಿಗೆ ಬೇಡದವರು, ಮನೆ ಮಂದಿಗೆ ಬೇಡದವ್ರು ಇಬ್ಬರು ಕೂಡಿ ಸಂಚೆ ಮಾಡೋದು ನೋಡ್ತಾರೆ. ಅಲ್ಲಿ ಒಬ್ಬರು ಮಹಾತ್ಮರಿದ್ದರು, ಯಜ್ಞ ನಡೆದಿತ್ತು, ಪುಣ್ಯಕರ್ಮ ನಡೆದಿತ್ತು, ಮಂತ್ರ ಓದ್ತಿದ್ರು. ಅವರಂದರು ಏನಾದ ತಿಳ್ಕೊಂಡು ಅದೆಲ್ಲ ಪೂಜೆ ಮುಗಿತ ಸುಮ್ಮನೆ ನಿಂತರು. ಎಲ್ಲರೂ ಮಹಾತ್ಮರಿಗೆ ನಮಸ್ಕಾರ ಮಾಡ್ತಿದ್ರು. ಇವರು ಹೋಗಿ ನಮಸ್ಕಾರ ಮಾಡಿದ್ರು. ಅವ್ರಿಗೆ ನಮಸ್ಕಾರ ಮಾಡಿ ಯಾರೇ ಕೇಳ್ತಾರೆ, ಯಾಕಪ್ಪ, ಯಾರಿದ್ದೀರಿ, ಎಲ್ಲಿಂದ ಬಂದೀರಿ ಅಂತ ಕೇಳ್ತಾರೆ. ಅವರು ಕೇಳಿದ್ರು ಮಹಾತ್ಮರು, ಯಾಕಪ್ಪ, ಎಲ್ಲಿಂದ ಬಂದೀರಿ, ಎಲ್ಲ ಕತೆ ಹೇಳಿದ್ರು ಅವರು. ನಮ್ಮ ಕತೆ ಏನೇನಾಗಿದೆ ಅಂತ. ಮಹಾತ್ಮರೇ, ಈ ಕತೆ ಇದು ಮತ್ತೆ ನಮ್ಮ ಪೂರ್ವ ಸ್ಥಿತಿ ಬರಬೇಕಾದ್ರೆ ಏನು ಮಾಡಬೇಕು ಅಂತ ಅಂದ್ರೆ ಅವರಂದರು, ಭಾಳ ಬಂದಿರಿ, ನೀವು ಕಲ್ಯಾಣ ಆಗೋದಂತ ಇಲ್ಲಿ ಬಂದಂಗೆ ಕಾಣ್ತೀರಿ. ಮನುಷ್ಯರಿಗೆ ಕಷ್ಟ ಪರಿಹಾರ ಆಗಂಗಿದ್ರೆ ಚಲೋ, ರೋಗ ಪರಿಹಾರ ಆಗಂಗಿದ್ರೆ ಚಲೋ ಡಾಕ್ಟರ್ ಸಿಗ್ತಾನೆ ರೀ ಅವ್ರಿಗೆ. ಅದು ರೋಗದ್ದು ಬಂದು ಮುಗಿಯಕ್ಕೆ ಬಂದು ಚಲೋ ಡಾಕ್ಟರ್ ಸಿಗ್ತಾರೆ. ಮತ್ತು ಅದು ಮುಗಿದ ಕಾಲಿಲ್ಲ ಅಂದ್ರೆ ಇಂಥ ಡಾಕ್ಟ್ರೇ ಸಿಗ್ತಾರೆ. ಹಂಗೆ ಇಂಜೆಕ್ಷನ್ಗಳಿಗೆ ಮಾಡ್ಕೋತಿರ್ಬೇಕು ಸಾಯ್ತಕ್ಕೆ. ಹಂಗೆ ಅವರಂದರು, ಏನೋ ನಿಮ್ಮ ಪುಣ್ಯ ಅದ ಇಲ್ಲಿಗೆ ಬಂದೀರಿ, ಇನ್ನು ಮೇಲೆ ನಿಮ್ಮ ಕಷ್ಟ ಪರಿಹಾರ ಆಯ್ತು ಅಂತ ತಿಳ್ಕೋರಿ ಅಂತ ತಿಳ್ಕೊಂಡು ಅವರಿಬ್ಬರಿಗೆ ಹೇಳ್ತಾರೆ. ಅವರು ಏನು ಮಾಡಬೇಕ್ರಿ ಅಂತ ಕೇಳಿದರೆ, ನೀವು ಇಂಥ ಕಷ್ಟದಿಂದ ಪರಿಹಾರ ಆಗಬೇಕು ಅಂದ್ರೆ ನಾನು ನಿಮಗೆ ದೇವಿಯ ಕೀರ್ತಿಯನ್ನು, ದೇವಿಯ ಮಹತ್ವವನ್ನು, ದೇವಿ ಉಪಾಸನೆ ಮಾಡಿದರೆ, ಚಿಂತನೆ, ಸ್ಮರಣೆ, ಸೇವಾ ಮಾಡಿದರೆ ಏನಾಗ್ತದೆ, ನಿಮ್ಮ ಸಮಸ್ತ ಕಷ್ಟ ಎಲ್ಲ ದೂರ ಆಗ್ತವೆ. ನಿಮ್ಮ ಮನೆಯವ್ರು ನಿನಗೆ ಪ್ರೇಮ ಮಾಡ್ತಾರೆ, ನಿಮ್ಮ ಮಂತ್ರಿನೇ ನಿಮಗೆ ಕರ್ಕೊಂಡು ಹೋಗಿ ನೀವು ರಾಜರು ಮಾಡ್ತಾರೆ ಅಂತ ಹೇಳಿದ್ರೆ ಭಾಳ ಸಂತೋಷ ಆಯ್ತು ಅವರಿಗೆ. ಹಾಗಾದ್ರೆ ಆ ದೇವಿ ಕಥೆ ನಮಗೆ ಹೇಳ್ರಿ ಅಂದ್ರೆ ಅವರಂದರು, ನಾಳೆಗೆ ಆ ದೇವಿ ಕಥೆ ನಿನಗೆ ಹೇಳ್ತೇವೆ ಅಂತ ಹೇಳಿದ್ರೆ ನಾಳೆಗೆ ಮತ್ತೆ